ವಿದ್ಯಾರ್ಥಿಗಳಿಗೂ ವೆಲ್ಕಮ್ ಟು NSN ಎಜುಕೇಷನ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕಳೆದ ಒಂದು ಕ್ಲಾಸಲ್ಲಿ ನಾವು ಏನೇನನ್ನು ನೋಡಿದೆವು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಅರಣ್ಯೀಕರಣದ ಒಂದು ಪ್ರಕ್ರಿಯೆಯನ್ನು ಸಹಿತ ನಾವು ನೋಡಿದ್ದೇವೆ. ಈ ಒಂದು ಆರ್ಯರು ಯಾವ ಥರ ನಮ್ಮ ಭಾರತ ದೇಶಕ್ಕೆ ಬಂದರು, ಯಾವ ಥರ ಒಂದು ಕೊಡುಗೆಗಳನ್ನು ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ, ಅದೇ ರೀತಿಯಾಗಿ ಅರಣ್ಯೀಕರಣದ ಒಂದು ಪ್ರಕ್ರಿಯೆಯಲ್ಲಿ ಉಂಟಾದ ಒಂದು ಪ್ರಮುಖ ಅಡಚಣೆಗಳ ಬಗ್ಗೆ ಸಹಿತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯದ ಬೆಳವಣಿಗೆ, ಯಾವ ಥರ ಸಾಹಿತ್ಯ ಅನ್ನೋದು ನಮ್ಮ ದೇಶದಲ್ಲಿ ಬೆಳೆಯಿತು ಅಂತಕ್ಕಂಥದ್ರ ಬಗ್ಗೆನೂ ಸಹಿತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಇಂದಿನ ಒಂದು ಕ್ಲಾಸಲ್ಲಿ ನಾವು ಏನೇನನ್ನು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಭಾರತದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಅಂತಕ್ಕಂಥದ್ದು, ಅಂದರೆ ನಮ್ಮ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾವೆ ಅಂತಕ್ಕಂಥದ್ರ ಬಗ್ಗೆನೂ, ಯಾವ ಥರ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿವೆ ಅಂತಕ್ಕಂಥದ್ರ ಬಗ್ಗೆಯೂ ಸಹಿತ ನಾವು ಇಲ್ಲಿ ನೋಡ್ತೀವಿ ಸೊ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದರೆ ಕ್ರೈಸ್ತ ಧರ್ಮದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಭಾರತೀಯ ಸಮಾಜದ ಸ್ವರೂಪವನ್ನು ಅರಿಯಬೇಕಾದಲ್ಲಿ ನಾವು ಭಾರತದಲ್ಲಿ ಬಹಳ ದೀರ್ಘಕಾಲದಿಂದ ನೆಲೆಸಿರುವ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಕೂಡ ಪರಿಗಣಿಸಬೇಕು ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಭಾರತದ ಒಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಸ್ವರೂಪವನ್ನು, ನಮ್ಮ ಭಾರತೀಯ ಸಮಾಜ ಬಗ್ಗೆ ನಾವು ತಿಳಿದುಕೊಳ್ಬೇಕಂತಂದರೆ, ನಾವು ಈ ಒಂದು ನಮ್ಮ ದೇಶದಲ್ಲಿ ಎಷ್ಟು ಬಹಳ ದೀರ್ಘಕಾಲದಿಂದ ಒಂದು ನೆಲೆಸಿರ್ತಕ್ಕಂತಹ ಒಂದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಕೂಡ ಪರಿಗಣಿಸಬೇಕಾಗ್ತದೆ ಅಂತಕ್ಕಂಥದ್ದು. ಇದರ ಬಗ್ಗೆ ಒಂದು ತಿಳ್ಕೊಂಡ್ರೆ ನಮಗೆ ಈ ಒಂದು ನಮ್ಮ ಭಾರತೀಯ ಒಂದು ಸಮಾಜದ ಒಂದು ಸ್ವರೂಪವನ್ನು ತಿಳಿತದೆ ಅಂತಕ್ಕಂಥದ್ರ ಬಗ್ಗೆ. ಅದೇ ರೀತಿಯಾಗಿ ಈ ಎರಡೂ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮವು ಭಾರತಕ್ಕೆ ಮೊದಲು ಬಂದಿತ್ತು ಅಂತಕ್ಕಂಥದ್ದು. ಅಂದರೆ ಈ ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ, ಆದರೆ ಕೆಲವೊಬ್ಬರಿಗೆ ಸಂಕೋಚ ಇರ್ತದೆ, ಈ ಎರಡು ಧರ್ಮಗಳಲ್ಲಿ ಯಾವ ಧರ್ಮ ನಮ್ಮ ಭಾರತ ದೇಶಕ್ಕೆ ಮೊದಲು ಬಂದಿರ್ಬೋದು ಅಂತಕ್ಕಂಥದ್ದಲ್ಲಿ ನಾವಿಲ್ಲಿ ನೋಡೋದಾದರೆ, ಕ್ರೈಸ್ತ ಧರ್ಮ ನಮ್ಮ ಭಾರತ ದೇಶಕ್ಕೆ ಮೊದಲು ಬಂದಿತ್ತು ಅಂತಕ್ಕಂಥದ್ದು. ಆದರೆ ನಂತರ ಬಂದ ಇಸ್ಲಾಂ ಧರ್ಮವು ಭಾರತೀಯ ಸಮಾಜದ ಮೇಲೆ ಗಾಢವಾದ ಪರಿಣಾಮ ಬೀರಿತು ಅಂತಕ್ಕಂಥದ್ದು. ಈ ಒಂದು ತದನಂತರ ಬಂದಂತಕ್ಕಂತಹ ಈ ಒಂದು ಇಸ್ಲಾಂ ಧರ್ಮವು ನಮ್ಮ ಭಾರತದ ಸಮಾಜದ ಮೇಲೆ ಏನು ಬೀರ್ತಂದರೆ ಗಾಢವಾಗಿರ್ತಕ್ಕಂಥ ಒಂದು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು. ಈ ಎರಡೂ ಧರ್ಮಗಳು ಭಾರತಕ್ಕೆ ಶಾಂತಿಯುತ ಮಾರ್ಗಗಳಿಂದ ಪ್ರವೇಶಿಸಿದವು ಹಾಗೂ ಕಾಲಾನುಕ್ರಮದಲ್ಲಿ ಆಡಳಿತ ಶಕ್ತಿಗಳ ಬೆಂಬಲವನ್ನು ಪಡೆಯುವಲ್ಲಿ ಯಶಸ್ವಿಯಾದವು ಅಂತಕ್ಕಂಥದ್ದು. ಈ ಎರಡು ಧರ್ಮಗಳು ಭಾರತಕ್ಕೆ ಯಾವ ಯುತ ಮಾರ್ಗದಿಂದ ಅಂದರೆ ಶಾಂತಿಯುತ ಮಾರ್ಗದಿಂದ. ಇಲ್ಲಿ ನಾವು ತಿಳ್ಕೋಬೇಕು, ಯಾವುದೇ ಒಂದು ಸಂಘರ್ಷ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧ ಇಲ್ಲ. ಇದು ಒಂದು ಶಾಂತಿಯುತವಾಗಿರ್ತಕ್ಕಂತಹ ಒಂದು ಮಾರ್ಗಗಳಿಂದ ನಮ್ಮ ಭಾರತ ದೇಶಕ್ಕೆ ಪ್ರವೇಶಿಸ್ತವೆ ಅಂತಕ್ಕಂಥದ್ದು. ಕಾಲಾನುಕ್ರಮದಲ್ಲಿ ಆಡಳಿತ ಶಕ್ತಿಗಳ ಬೆಂಬಲವನ್ನು, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಒಂದು ರಾಜರ ಒಂದು ಆಡಳಿತ ಶಕ್ತಿಗಳ ಒಂದು ಬೆಂಬಲವನ್ನು ಪಡೆಯುವಲ್ಲಿ ಒಂದು ಯಶಸ್ವಿಯಾಗ್ತವೆ ಅಂತಕ್ಕಂಥದ್ದು. ಇವೆರಡೂ ಧರ್ಮಗಳು ಅಸ್ತಿತ್ವದಲ್ಲಿದ್ದ ಸ್ಥಿತಿಯಿಂದ ಪ್ರಭಾವಿತವಾಗಿದ್ದವು ಅಂತಕ್ಕಂಥದ್ದು. ಅವು ಭಾರತೀಯ ಸಮಾಜದ ಮೇಲೆ ತಕ್ಕ ಮಟ್ಟಿನ ಪ್ರಭಾವ ಬೀರಿದವು. ಭಾರತದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳೆರಡು ವಿಶೇಷತೆ ಪಡೆದುಕೊಂಡವು ಅಂತಕ್ಕಂಥದ್ದು. ಇಲ್ಲಿ ನಾವು ಮೇನ್ ನೋಡೋದಾದರೆ, ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮ್ಯೋ ಭಾರತಕ್ಕೆ ಕ್ರಿಸ್ತ ಶಕ 50ರಲ್ಲಿ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದರು ಅಂತಕ್ಕಂಥದ್ದು. ಅಂದರೆ ಇದೊಂದು ಮೇನ್ ಇಂಪಾರ್ಟೆಂಟ್ ಇರ್ತದೆ ನೋಡ್ರಿ. ಕ್ರೈಸ್ತ ಧರ್ಮವು ಭಾರತಕ್ಕೆ ಯಾರು ಮತ್ತು ಎಷ್ಟರಲ್ಲಿ ಪರಿಚಯಿಸಿದರು ಅಂತಕ್ಕಂಥ ಒಂದು ಪ್ರಶ್ನೆಯು ಸಹಿತ ನಿಮಗೆಲ್ರಿಗೂ ಕೇಳಬಹುದು. ಆದರೆ ನಿಮ್ಮ ಒಂದು ಉತ್ತರ ಏನಿರಬೇಕಂತ ಹೇಳಿದ್ರೆ, ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮಿಯೋ ಎಂಬಂತಕ್ಕಂಥದ್ದು. ಇವರು ನಮ್ಮ ಭಾರತಕ್ಕೆ ಎಷ್ಟರಲ್ಲಿ ಈ ಒಂದು ಕ್ರೈಸ್ತ ಧರ್ಮವನ್ನು ಅವರು ಪರಿಚಯ ಮಾಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಕ್ರಿಸ್ತ ಶಕ ಎಷ್ಟರಲ್ಲಿ ಅಂತಕ್ಕಂಥದ್ದು 50ರಲ್ಲಿ ಈ ಒಂದು ಕ್ರೈಸ್ತ ಧರ್ಮವನ್ನು ನಮ್ಮ ಭಾರತ ದೇಶಕ್ಕೆ ಒಂದು ಪರಿಚಯ ಮಾಡ್ತಾರೆ. ಅದೇ ಯಾರ್ಯಾರಂತ ನಾವಿಲ್ಲಿ ನೋಡೋದಾದರೆ, ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮಿಯೋ ಎಂಬಂತಕ್ಕಂಥವ್ರು. ಇವರಿಬ್ಬರು ಈ ಒಂದು ನಮ್ಮ ಭಾರತ ದೇಶಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡ್ತಾರೆ. ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಕೇರಳದ 17 ಸಂಸ್ಥಾನಗಳಲ್ಲಿ
ಕ್ರೈಸ್ತ ಧರ್ಮವು ಪಸರಿಸಿತು ಅಂತಕ್ಕಂಥದ್ದು. ಈ ಒಂದು ಪೋರ್ಚುಗೀಸರು ನಮ್ಮ ಭಾರತ ದೇಶಕ್ಕೆ ಬರ್ತಾರಲ್ವ, ಇವರು ಬಂದಾಗ ಕೇರಳದ ಒಂದು 17 ಸಂಸ್ಥಾನಗಳಿರ್ತವೆ. ಆ ಒಂದು 17 ಸಂಸ್ಥಾನಗಳಲ್ಲಿ ಈ ಒಂದು ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಹರಡಿತು ಅಂತಕ್ಕಂಥದ್ದು. ಕೇರಳದಲ್ಲಿ ಕ್ರೈಸ್ತರು ಹಲವಾರು ಚರ್ಚುಗಳನ್ನು 50ಕ್ಕೂ ವಾಸ್ತವ್ಯ ಪ್ರದೇಶಗಳನ್ನು ಹೊಂದಿದ್ದು, ಅವರ ಸಂಖ್ಯೆಯು ಸುಮಾರು 1 ಲಕ್ಷದಷ್ಟಿತ್ತು ಅಂತಕ್ಕಂಥದ್ದು. ಅಂದರೆ ಈ ಒಂದು ಕೇರಳದಲ್ಲಿ ಕ್ರೈಸ್ತರು ಏನು ಮಾಡ್ತಾರೆ, ಅನೇಕರು ಅವರು ಚರ್ಚ್ಗಳನ್ನು ನಿರ್ಮಾಣ ಮಾಡ್ತಾರಲ್ವ, ಅದೇ ರೀತಿಯಾಗಿ ಆ ಒಂದು ಕೇರಳದಲ್ಲಿ ಹಲವಾರು ಚರ್ಚ್ಗಳು ಸಹಿತ ಮತ್ತು ಅವರು 50ಕ್ಕೂ ವಾಸ್ತವ್ಯ ಪ್ರದೇಶಗಳಂದರೆ ಅವರು ನೆಲೆಸಿರ್ತಕ್ಕಂತಹ ಅವರು ನೆಲೆಯೂರಬೇಕಲ್ವ ಅಲ್ಲಿ, ಅದಕ್ಕಾಗಿ 50ಕ್ಕೂ ಹೆಚ್ಚು ವಾಸ್ತವ್ಯ ಪ್ರದೇಶಗಳು ಸಹಿತ ಹೊಂದಿರ್ತಾರೆ. ಅವರ ಸಂಖ್ಯೆ ಎಷ್ಟಿರ್ಬೋದು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ ಸುಮಾರು 1 ಲಕ್ಷದಷ್ಟು ಅಂತಕ್ಕಂಥದ್ದು. ಮುಂಬೈಗೆ ಸೇರಿದ ಕಲ್ಯಾಣ್ ಪ್ರದೇಶವು ಕ್ರೈಸ್ತ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು. ಅಂದರೆ ಮುಂಬೈಗೆ ಸೇರಿರ್ತಕ್ಕಂತಹ ಕಲ್ಯಾಣ್ ಎಂಬತಕ್ಕಂಥ ಪ್ರದೇಶ ಕ್ರೈಸ್ತ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಅಂದರೆ ಇಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಅಂದರೆ ಈ ಪ್ರತಿಯೊಂದು ಯಾವುದೇ ದೇಶದಾಗ ಇರ್ತಕ್ಕಂಥ ಕೇಂದ್ರ ಭಾಗ ಅಥವಾ ಕೇಂದ್ರ ಪ್ರದೇಶ ಅಂತ ಸಹಿತ ನಾವು ಕರಿತೇವೆ. ಅಂದರೆ ನಮ್ಮ ಭಾರತ ದೇಶದ್ದು ಮೇನ್ ಎಲ್ಲಿರುತ್ತೆ, ದೆಹಲಿಯಲ್ಲಿ ಇರುತ್ತಲ್ವ, ಅದೇ ರೀತಿಯಾಗಿ ಈ ಕ್ರೈಸ್ತ ಧರ್ಮದ ಕಲ್ಯಾಣ್, ಮುಂಬೈಗೆ ಸೇರಿದ ಕಲ್ಯಾಣ್ ಎಂಬತಕ್ಕಂಥ ಪ್ರದೇಶ ಏನಾಗಿತ್ತು, ಇವರ ಕ್ರೈಸ್ತ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು. ಸಂತ ಬಾರ್ತಲೋಮಿಯೋ ಮಾತ್ರವಲ್ಲದೆ ವಿಶೇಷವಾಗಿ ಆಹ್ವಾನಿತನಾಗಿದ್ದ ತತ್ವಜ್ಞಾನಿ ಪಂಟೇನಸ್ ಕಲ್ಯಾಣ್ ಪ್ರದೇಶದಲ್ಲಿ ಧರ್ಮ ಬೋಧನೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಅಂದರೆ ಈ ಒಬ್ಬ ಸಂತ ಥಾಮಸ್ ಮತ್ತು ಸಂತ ಬಾರ್ತಲೋಮಿಯೋ ಇವರಿಬ್ಬರನ್ನು ಹೊರತುಪಡಿಸಿ ಇನ್ನೊಬ್ಬನ ಅವರ ಹೆಸರೇನಂತ ಹೇಳಿದ್ರೆ ಅವರು ತತ್ವಜ್ಞಾನಿಯೂ ಸಹಿತ ಆಗಿರ್ತಾರೆ. ಅವರೇ ಯಾರಂತ ಹೇಳಿದ್ರೆ ಪಂಟೇನಸ್ ಎಂಬತಕ್ಕಂಥವ್ರು. ಇವರು ಈ ಕಲ್ಯಾಣ್, ಈ ಕೇಂದ್ರ ಪ್ರಮುಖ ಕೇಂದ್ರ ಯಾವುದಂದರೆ ಕಲ್ಯಾಣ್ ಪ್ರದೇಶ ಅಂತ ನಾವಿಲ್ಲಿ ಕೇಳ್ತೀವಲ್ವ, ಅದೇ ರೀತಿಯಾಗಿ ಈ ಕಲ್ಯಾಣ್ ಪ್ರದೇಶದಲ್ಲಿ ಧರ್ಮ ಬೋಧನೆ ಯಾರು ಮಾಡ್ತಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ ಅದು ಪಂಟೇನಸ್ ಎಂಬತಕ್ಕಂಥವನು. ಈ ಒಬ್ಬ ತತ್ವಜ್ಞಾನಿ ಆ ಕಲ್ಯಾಣ್ ಪ್ರದೇಶದಲ್ಲಿ ಧರ್ಮ ಬೋಧನೆ ಮಾಡ್ತಾ ಇದ್ನು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಪ್ರಾರಂಭದಲ್ಲಿ ಬಂದ ಕ್ರೈಸ್ತರು ಹಿಂದೂಗಳ ಗೌರವಕ್ಕೆ ಪಾತ್ರರಾಗಿದ್ದರು ಅಂತಕ್ಕಂಥದ್ದು. ಅಂದರೆ ಪ್ರಾರಂಭದಲ್ಲಿ ಯಾರೇ ಬಂದರೂ ಸಹಿತ ಈ ನಮ್ಮ ಹಿಂದೂಗಳಿಗೆ ಗೌರವಕ್ಕೆ ಅವರು ಗೌರವ ಕೊಡ್ತಾರೆ. ನಮ್ಮ ಈ ಹಿಂದೂ ಧರ್ಮಕ್ಕಾಗಿರ್ಬೋದು ಅಥವಾ ಹಿಂದೂಗಳಿಗೆ ಅವರು ಗೌರವ ಕೊಡ್ತಾರೆ ಅಂತಕ್ಕಂಥದ್ದು. ಪೋರ್ಚುಗೀಸರು ಭಾರತಕ್ಕೆ ಬಂದು ನೆಲೆಯೂರುತ್ತಿದ್ದಂತೆ ಬಹಳಷ್ಟು ಬದಲಾವಣೆಗಳಾದವು ಅಂತಕ್ಕಂಥದ್ದು. ಅಂದರೆ ಈ ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಬರ್ತಾರಲ್ವ, ಈ ಭಾರತಕ್ಕೆ ಬಂದ ನಂತರ ಈ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು. ಸಂತ ಫ್ರಾನ್ಸಿಸ್ ಸ್ಕೇವಿಯರ್ 1542ರಲ್ಲಿ ಗೋವಾಕ್ಕೆ ಬಂದಾಗ 14 ಚರ್ಚುಗಳು ಮತ್ತು ಸುಮಾರು 100 ಪಾದ್ರಿಗಳನ್ನು ಹೊಂದಿದ ಕ್ರೈಸ್ತ ನೆಲೆಯಾಗಿತ್ತು ಅಂತಕ್ಕಂಥದ್ದು. ಈ ಒಬ್ಬ ಯಾರು ಸಂತ ಫ್ರಾನ್ಸಿಸ್ ಸ್ಕೇವಿಯರ್ ಎಂಬತಕ್ಕಂಥವ್ರು ಎಷ್ಟರಲ್ಲಿನ ಈ ಭಾರತಕ್ಕೆ ಬರ್ತಾರೆ ಅಂದರೆ 1542ರಲ್ಲಿ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಗೋವಾ ಎಂಬತಕ್ಕಂಥ ಪ್ರದೇಶಕ್ಕೆ ಅವ್ರು ಬರ್ತಾನೆ. ಅವಾಗ ಬಂದಾಗ ಎಷ್ಟು ಚರ್ಚ್ಗಳಿದ್ದವು ಅಂದರೆ ಸುಮಾರು 14 ಚರ್ಚ್ಗಳು ಮತ್ತು 100 ಪಾದ್ರಿಗಳು ಹೊಂದಿದ ಕ್ರೈಸ್ತ ನೆಲೆಯಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ಪಾದ್ರಿಗಳಂದರೆ ಆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವವರು ಅಂತಕ್ಕಂಥದ್ದು. ಅವರು 100 ಪಾದ್ರಿಗಳನ್ನು ಹೊಂದಿದ ಕ್ರೈಸ್ತ ನೆಲೆಯಾಗಿತ್ತು, ಅಂದರೆ ಆ ಪ್ರದೇಶ ಆಗಿತ್ತು ಅಂತಕ್ಕಂಥದ್ದು. ಕ್ರಿಸ್ತಶಕ 1605ನೇ ಇಸವಿಯಲ್ಲಿ ಗೋವಾಕ್ಕೆ ಆಗಮಿಸಿ ಕ್ರಿಸ್ತಶಕ 1656ರಲ್ಲಿ ಮದರಾಸಿನ ಮೈಲಾಪುರದಲ್ಲಿ ನಿಧನನಾದ ಇಟಾಲಿಯನ್ ಕ್ರೈಸ್ತ ಪಾದ್ರಿ ರಾಬರ್ಟೋ ಡಿ ನೋಬಿಲಿ ಜನರೊಂದಿಗೆ ತಮಿಳು ಮತ್ತು ಮತ್ತಿತರ ಪ್ರಾದೇಶಿಕ ಭಾಷೆಗಳಲ್ಲಿ ವ್ಯವಹರಿಸಬಲ್ಲವನಾಗಿದ್ದನಂತಕ್ಕಂಥದ್ದು. ಅಂದರೆ ಇಲ್ಲಿ ಅಂದರೆ ಇಲ್ಲಿ ನಾವು ನೋಡೋದಾದರೆ ರಾಬರ್ಟೋ ಡಿ ನೋಬಿಲಿ ಎಂಬತಕ್ಕಂಥವರು ಇವರು ಕ್ರಿಸ್ತಶಕ 1605ನೇ ಇಸವಿಯಲ್ಲಿ ಅವರೇನು ಮಾಡ್ತಾರೆ, ಈ ಗೋವಾ ಎಂಬತಕ್ಕಂಥ ಪ್ರದೇಶಕ್ಕೆ ಆಗಮಿಸ್ತಾರೆ. ಕ್ರಿಸ್ತಶಕ 1656ರಲ್ಲಿ ಅವರು ಮದರಾಸಿನ ಮೈಲಾಪುರದಲ್ಲಿ ನಿಧನನಾಗ್ತಾನೆ ಅಥವಾ ಮರಣ ಹೊಂದುತ್ತಾನೆ. ಯಾರಪ್ಪ ಈ ಕ್ರೈಸ್ತ ಪಾದ್ರಿ ಎಂಬತಕ್ಕಂಥ ಯಾವ ದೇಶದವನು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ
ಇಟಾಲಿಯನ್ ಎಂಬತಕ್ಕಂಥ ಒಂದು ಕ್ರೈಸ್ತ ಪಾದ್ರೆ, ಅವನ ಒಂದು ಹೆಸರೇ ರಾಬರ್ಟೋ ಡಿ ನೋಬಿಲಿ ಎಂಬತಕ್ಕಂಥವನು. ಇವನು ಈ ಒಂದು ನಮ್ಮ ಭಾರತ ದೇಶದ ಒಂದು ಜನರೊಂದಿಗೆ ಒಂದು ತಮಿಳು ಮತ್ತಿತರ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ವ್ಯವಹರಿಸ್ತಾ ಇದ್ನ ಅಂತಕ್ಕಂಥದ್ದು. ಅವರ ಒಂದು ಹತ್ತಿರ ಸಂಬಂಧವನ್ನು ಒಂದು ಗೌರವದಿಂದ ಮಾತನಾಡುವುದಾಗಿರ್ಬೋದು, ಏನೇ ಒಂದು ಅದರಲ್ಲಿ ಅವರು ವ್ಯವಹರಿಸಬಲ್ಲವನಾಗಿದ್ದನು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬ್ರಾಹ್ಮಣರೊಂದಿಗೆ ಸಂಸ್ಕೃತದಲ್ಲೇ ವ್ಯವಹರಿಸುತ್ತಿದ್ದನು. ನಮ್ಮ ಭಾರತ ದೇಶ ಆಗಿನ ಕಾಲದಲ್ಲಿ ಏನು ಸಂಸ್ಕೃತ ಭಾಷೆ ಇತ್ತಲ್ವ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಒಂದು ಬ್ರಾಹ್ಮಣರೇ ಇರ್ತಾಯಿದ್ರು. ಅದಕ್ಕಾಗಿ ಬ್ರಾಹ್ಮಣರೊಂದಿಗೆ ಒಂದು ಸಂಸ್ಕೃತ ಭಾಷೆಯಲ್ಲಿ ಸಹಿತ ವ್ಯವಹರಿಸ್ತಾ ಇದ್ನು ಅಂತಕ್ಕಂಥದ್ದು. ಕ್ರೈಸ್ತ ಧರ್ಮವು ಕ್ಷಿಪ್ರವಾಗಿ ಪ್ರಚಾರವಾಗಬೇಕೆಂಬ ಉದ್ದೇಶದಿಂದ ಹಿಂದೂ ಸಮಾಜದ ಮೇಲುಸ್ತರದವರನ್ನು ಮನವೊಲಿಸಿ ಮತಾಂತರ ಮಾಡುತ್ತಿದ್ದನು ಅಂತಕ್ಕಂಥದ್ದು. ಈ ಒಬ್ಬ ಯಾರು ರಾಬರ್ಟೋ ಡಿ ನೋಬಿಲಿ ಎಂಬತಕ್ಕಂಥವನು ಈ ಒಂದು ನಮ್ಮ ಧರ್ಮ, ಈ ಒಂದು ಕ್ರೈಸ್ತ ಧರ್ಮ ಕ್ಷಿಪ್ರವಾಗಿ ಅಂದರೆ ಬೇಗ ಹರಡಬೇಕು, ಪ್ರಚಾರವಾಗಬೇಕು ಎಂಬತಕ್ಕಂತಹ ಒಂದು ಉದ್ದೇಶದಿಂದ ಇವನೇನು ಮಾಡ್ತಾನೆ, ಮೇನ್ ಕ್ಯಾಂಡಿಡೇಟ್ಗಳನ್ನು ಅಂದರೆ ಇವಾಗ ನಾವು ಏನಾದರೂ ಒಂದು ಆಗಬೇಕಂದ್ರೆ ಮೇನ್ ಕ್ಯಾಂಡಿಡೇಟ್ಗಳನ್ನು ಹೆಂಗೆ ನಾವು ಹಿಡ್ಕೊಳ್ತೀವಲ್ವ, ಅದೇ ರೀತಿಯಾಗಿ ಇಲ್ಲಿ ಹಿಂದೂ ಸಮಾಜದ ಒಂದು ರಾಜರಾಗಿರ್ಬೋದು ಅಥವಾ ಮಹಾರಾಜರಾಗಿರ್ಬೋದು ಅಥವಾ ಮೇನ್ ಅಂದರೆ ಮೇನ್ ಕ್ಯಾಂಡಿಡೇಟ್ಗಳನ್ನು ಹಿಡ್ಕೊಂಡು ಅವರನ್ನು ಒಂದು ಮನವೊಲಿಸಿ ಈ ಒಂದು ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಒಂದು ಮತಾಂತರವನ್ನು ಮಾಡ್ತಾ ಇದ್ನು ಅಂತಕ್ಕಂಥದ್ದು. ಹಿಂದೂ ಕೆಳಜಾತಿಗೆ ಸೇರಿ ಮತಾಂತರ ಹೊಂದಿದ ಕ್ರೈಸ್ತರು ಮತ್ತು ಅವರ ಪುರೋಹಿತರೊಂದಿಗಿನ ಸಂಪರ್ಕದಿಂದ ಆತನು ದೂರವಿರುತ್ತಿದ್ದ ಅಂತಕ್ಕಂಥದ್ದು. ಹಿಂದೂ ಎಂಬತಕ್ಕಂಥ ಒಂದು ಕೆಳಜಾತಿಗೆ ಸೇರಿದ ಒಂದು ಮತಾಂತರ ಹೊಂದಿದ ಕ್ರೈಸ್ತರು, ಆ ಒಂದು ಹಿಂದೂಗಳು ಏನು ಮತಾಂತರ ಹೊಂದಿರ್ತಾರಲ್ವ, ಆ ಒಂದು ಕ್ರೈಸ್ತರಾಗಿರ್ಬೋದು ಮತ್ತು ಅವರೊಂದು ಪುರೋಹಿತರೊಂದಿಗೆ ಸಂಪರ್ಕದಿಂದ ಈತನು ಸ್ವಲ್ಪ ದೂರ ಇರ್ತಿದ್ನು ಅಂತಕ್ಕಂಥದ್ದು. 17ನೇ ಶತಮಾನದ ಅಂತ್ಯದಲ್ಲಿ ಡಿ ನೋಬಿಲಿ ಮತ್ತವರ ಸಂಗಡಿಗರು ಸುಮಾರು 1,50,000 ಜನರನ್ನು ಮತಾಂತರಗೊಳಿಸಿದ್ದರು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು ಸುಮಾರು ಎಷ್ಟು ಜನರನ್ನು ಅಂದರೆ ಸುಮಾರು 1,50,000 ಜನರನ್ನು ಅವರು ಮತ್ತು ಅವರ ಒಂದು ಸಂಗಡಿಗರ ಅವರ ಒಂದು ಟೀಮ್ ಅಂತಕ್ಕಂಥದ್ದು ಎಷ್ಟು ಜನರನ್ನು 1,50,000 ಜನರನ್ನು ಮತಾಂತರಗೊಳಿಸ್ತಾರೆ ಅಂತಕ್ಕಂಥದ್ದು. ನಂತರ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರೊಂದಿಗಿನ ಚರ್ಚುಗಳು ಹೊಂದಿದ್ದ ಸಖ್ಯದಿಂದಾಗಿ ಕ್ರೈಸ್ತ ಧರ್ಮವು ಇನ್ನಷ್ಟು ಬೆಳೆಯಿತು ಅಂತಕ್ಕಂಥದ್ದು. ಈ ಒಂದು ನಂತರ ಪೋರ್ಚುಗೀಸರು ನಂತರ ಡಚ್ಚರು ಬರ್ತಾರೆ, ಡಚ್ಚರ್ ನಂತರ ಬ್ರಿಟಿಷರು ಬರ್ತಾರೆ, ಬ್ರಿಟಿಷರ ನಂತರ ಫ್ರೆಂಚರು ಬರ್ತಾರೆ. ಇವರೆಲ್ಲರೊಂದಿಗಿನ ಒಂದು ಚರ್ಚುಗಳು ಹೊಂದಿದ್ದ ಸಂಖ್ಯೆಯಿಂದ ಅಂದರೆ ಅತಿ ಹೆಚ್ಚು ಚರ್ಚುಗಳನ್ನು ಸಹಿತ ನಾವು ನೋಡ್ತೀವಿ ಈ ಒಂದು ಕ್ರೈಸ್ತ ಧರ್ಮದಲ್ಲಿ ಮೇನಾಗಿ. ಇದರಿಂದ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಇನ್ನಷ್ಟು ಬೆಳೆಯಿತು ಅಂತಕ್ಕಂಥದ್ದು, ಅಂದರೆ ಅಭಿವೃದ್ಧಿ ಆಯಿತು ಅಥವಾ ವಿಕಾಸವಾಯಿತು ಈ ಒಂದು ಧರ್ಮ ಅಂತಕ್ಕಂಥದ್ದು. ವಿಭಿನ್ನ ರಾಷ್ಟ್ರೀಯತೆಗಳಿಗೆ ಸೇರಿದ ವಿವಿಧ ಕ್ರೈಸ್ತ ಮಿಷನರಿಗಳು ಸಾಕಷ್ಟು ಧಾರ್ಮಿಕ ಮತ್ತು ಜನೋಪಕಾರ ಕಾರ್ಯಗಳನ್ನು ಮಾಡಿದರು. ಈ ಒಂದು ಕ್ರೈಸ್ತ ಧರ್ಮದ ಬಗ್ಗೆ ಒಂದು ಬೋಧನೆ ಮಾಡಿರ್ಬೋದು, ಕ್ರೈಸ್ತ ಧರ್ಮವು ಯಾವ ಥರ ಇದೆ ಯಾವ ಥರ ಇಲ್ಲ ಎಂಬತಕ್ಕಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತಾರೆ. ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲದೆ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಕ್ರೈಸ್ತರಿದ್ದಾರೆ. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಒಂದು ಕೇರಳ ಮತ್ತು ತಮಿಳುನಾಡದಲ್ಲಿ ಅಷ್ಟೇ ಒಂದು ಕ್ರೈಸ್ತರಿದ್ದಾರ ಅಂತಕ್ಕಂಥದ್ದಿಲ್ಲ. ಭಾರತದ ಒಂದು ಬಹಳಷ್ಟು ರಾಜ್ಯಗಳು, ಎಷ್ಟು ಸುಮಾರು 28 ರಾಜ್ಯಗಳಿವೆ. ಇವಾಗ ನಾವು ನೋಡಿದ್ರೆ ಈ ಒಂದು 28 ರಾಜ್ಯಗಳಲ್ಲಿ ಅನೇಕ ಒಂದು ರಾಜ್ಯಗಳಲ್ಲಿ ಒಂದು ಕ್ರೈಸ್ತರಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಈಶಾನ್ಯ ಭಾಗದ ಕನಿಷ್ಠ 3 ರಾಜ್ಯಗಳಲ್ಲಿ ಕ್ರೈಸ್ತರ ಸಂಖ್ಯೆ ಸಾಕಷ್ಟಿದೆ ಅಂತಕ್ಕಂಥದ್ದು. ಛೋಟಾ ನಾಗಪುರದ ಬುಡಕಟ್ಟು ಸಮೂಹಗಳಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮೀಯರಿದ್ದಾರೆ ಅಂತಕ್ಕಂಥದ್ದು. ಈ ಛೋಟಾ ನಾಗಪುರ ಎಂಬತಕ್ಕಂಥ ಒಂದು ಬುಡಕಟ್ಟು ಸಮೂಹ, ಈ ಒಂದು ಬುಡಕಟ್ಟು ಸಮೂಹಗಳಲ್ಲಿ ಸಹಿತ ನಾವಿಲ್ಲಿ ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮೀಯರಿದ್ದಾರೆ ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳು ಸಹಿತ ಭಾಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇದಿಷ್ಟು ಏನಾಯಿತು ಈ ಒಂದು ಕ್ರೈಸ್ತ ಧರ್ಮದ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವಾಗ 2ನೇ ಧರ್ಮ ಯಾವುದಂತೇಳಿದ್ರೆ ಭಾರತದಲ್ಲಿ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು. ಇಸ್ಲಾಂ ಧರ್ಮದ ಬಗ್ಗೆ ನಾವಿವಾಗ
ತಿಳ್ಕೊಳ್ಬೇಕಲ್ವಾ. ಈ ಒಂದು ಇಸ್ಲಾಂ ಧರ್ಮ, ಈ ಒಂದು ನಮ್ಮ ಇಸ್ಲಾಂ ಧರ್ಮದವರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಬಂದು ಏನೇನನ್ನು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಭಾರತದಲ್ಲಿ ಇಸ್ಲಾಂ ಧರ್ಮವು ಹಿಂದೂ ದೊರೆಗಳ ಪ್ರೋತ್ಸಾಹದೊಂದಿಗೆ ಶಾಂತಿಯುತ ಮಾರ್ಗದಲ್ಲಿ ಆಗಮಿಸಿತು. ಫಸ್ಟಿಗೆ ಹೇಳಿದೆವು ನಾವು, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳೆರಡು ನಮ್ಮ ಭಾರತ ದೇಶಕ್ಕೆ ಶಾಂತಿಯುತ ಮಾರ್ಗದಲ್ಲಿ ಸಹಿತ ಪ್ರವೇಶ ಮಾಡಿಕೊಂಡಿವೆ ಅಥವಾ ಆಗಮಿಸಿವೆ ಅಂತಕ್ಕಂಥದ್ದು ಸಹಿತ ನಾವಿಲ್ಲಿ ನೋಡ್ಬೋದು. ಪಶ್ಚಿಮ ಕರಾವಳಿಯ ಉತ್ತರ ಭಾರತದ ಬಲ್ಲಾರು ಮತ್ತು ಮಲಬಾರಿನ ರಾಜ ಜಮೋರಿಯನ್ ಮುಸ್ಲಿಂ ವ್ಯಾಪಾರಿಗಳನ್ನು ಸ್ವಾಗತಿಸಿದಲ್ಲದೆ ಅನ್ಹಿಲೇರಿ, ಕಲ್ಲಿಕೋಟೆ, ಕ್ವಿಲಾನ್ ಮುಂತಾದ ಸ್ಥಳಗಳಲ್ಲಿ ಅವರಿಗೆ ನೆಲೆಯೂರಲು ಅವಕಾಶ ನೀಡಿದನು ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಇಸ್ಲಾಂ ಧರ್ಮ ಎಂಬಂತಕ್ಕಂಥದ್ದು ಒಂದು ಶಾಂತಿಯುತ ಮಾರ್ಗದಿಂದನೇ ಬಂತು ಅಂತಕ್ಕಂಥದ್ದು. ಮೇನಾಗಿ ಇನ್ನೊಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಂತೇಳಿದರೆ, ಈ ಒಂದು ಇಸ್ಲಾಂ ಧರ್ಮವೇ ಈ ಒಂದು ನಿಮ್ಮ ಒಂದು ಅಧ್ಯಯನಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಮೇನಾಗಿ ಕೊಟ್ಟಿದ್ದಾರೆ. ಈ ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು. ಯಾಕಂತೇಳಿದರೆ ಈ ಒಂದು ರಾಜಕಾರಣಿಗಳು ಇರ್ತಾರಲ್ವ, ಈ ಒಂದು ಧರ್ಮದ ನಡುವೆ ಒಂದು ಜಗಳಗಳನ್ನು ಹಚ್ತಾರೆ ಅಂತಕ್ಕಂಥದ್ದು. ಅಂದರೆ ಇವಾಗ ಒಂದು ಪಕ್ಷ ಹಿಂದೂ ಧರ್ಮ ಆದರೆ ಇನ್ನೊಂದು ಪಕ್ಷ ಮುಸ್ಲಿಂ ಧರ್ಮ, ಈ ಥರ ಒಂದು ರಾಜಕೀಯ ಒಂದು ಜಗಳಗಳು, ಕಲಹಗಳು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಧರ್ಮಗಳಿವೆ. ಅದೇ ರೀತಿಯಾಗಿ ಈ ಒಂದು ಕಲಹಗಳು ಆಗಬಾರದು ಅಂತಕ್ಕಂತಹ ಒಂದು ಉದ್ದೇಶದಿಂದ ಇಸ್ಲಾಂ ಧರ್ಮದ ಬಗ್ಗೆಯೂ ಸಹಿತ ಕ್ರೈಸ್ತ, ಹಿಂದೂ ಪ್ರತಿಯೊಂದು ಧರ್ಮವೂ ಸಹಿತ ಒಂದೇ ಹೇಳುತ್ತೆ, ಏನು ಮನುಷ್ಯ ಒಳ್ಳೆಯವನಾಗಬೇಕು ಅಂತಕ್ಕಂಥದ್ರ ಬಗ್ಗೆನೇ ಸಹಿತ ಹೇಳುತ್ತೆ. ಸೊ ಅದಕ್ಕಾಗಿ ಈ ಒಂದು ನಾವು ಬುದ್ಧಿವಂತರಲ್ವ, ನಮಗೆ ಒಂದು ಜ್ಞಾನ ಇದೆ, ನಾವು ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ. ಆ ಧರ್ಮ ಈ ಧರ್ಮ ಅನ್ನೋದಿಲ್ಲ, ನಾವೆಲ್ಲರೂ ಒಂದೇ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಅಂತಕ್ಕಂಥದ್ದು. ಅದರ ಒಂದು ಸಲುವಾಗಿ ಈ ಒಂದು ಇಸ್ಲಾಂ ಧರ್ಮದ ಬಗ್ಗೆ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಇಸ್ಲಾಂ ಧರ್ಮದವರು ಈ ಒಂದು ನಮ್ಮ ಭಾರತ ದೇಶಕ್ಕೆ ಬಂದ ಮೇಲೆ ಯಾವ ಥರ ಕೊಡುಗೆಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಅಂದರೆ ಇವರು ಒಂದು ಪಶ್ಚಿಮದ ಕರಾವಳಿಯ ಒಂದು ಉತ್ತರ ಭಾಗದ ಬಲ್ಲಾರು ಅಂತಕ್ಕಂಥದ್ದು ಮತ್ತು ಮಲಬಾರಿನ ರಾಜ ಎಂಬಂತಕ್ಕಂಥವ್ರು ಯಾರಂದರೆ ಜಮೋರಿನ್ ಎಂಬಂತಕ್ಕಂಥ ಒಂದು ರಾಜ ಮುಸ್ಲಿಂ ವ್ಯಾಪಾರಿಗಳನ್ನು ಸ್ವಾಗತಿಸ್ತಾನೆ. ಅದೇ ರೀತಿಯಾಗಿ ಅನ್ಹಿಲೇರಿ, ಕಲ್ಲಿಕೋಟೆ, ಕ್ವಿಲಾನ್ ಮುಂತಾದ ಸ್ಥಳಗಳಲ್ಲಿ ಅವರಿಗೆ ಒಂದು ನೆಲೆಯೂರಲು ಅವಕಾಶ ನೀಡ್ತಾನೆ ನೀವು ಇಲ್ಲೇ ಇರ್ಬೋದು ಅಂತಕ್ಕಂಥದ್ರ ಅವನು ಹೇಳ್ತಾನೆ ಅಂತಕ್ಕಂಥದ್ದು. ಮಸೀದಿಗಳನ್ನು ಕಟ್ಟಲು ಮತ್ತು ತಮ್ಮ ಧರ್ಮವನ್ನು ಆಚರಿಸಲು ಅವರಿಗೆ ಯಾವುದೇ ನಿರ್ಬಂಧಗಳಿರಲಿಲ್ಲ ಅಂತಕ್ಕಂಥದ್ದು. ಅಂದರೆ ಇಸ್ಲಾಂ ಧರ್ಮದವರು ನಾವು ನೋಡ್ತೀವಿ, ಮಸೀದಿಗಳನ್ನು ಸಹಿತ ಕಟ್ತಾರೆ ಅಂತಕ್ಕಂಥದ್ದು. ಮತ್ತು ತಮ್ಮ ಧರ್ಮವನ್ನು ಆಚರಿಸಲು ಯಾವುದೇ ಒಂದು ತಮ್ಮ ಒಂದು ಧರ್ಮವನ್ನು ಆಚರಿಸಲು ಅವ್ರಿಗೆ ಯಾವುದೇ ರೀತಿಯ ಒಂದು ನಿರ್ಬಂಧಗಳು ಕೊಟ್ಟಿರಲಿಲ್ಲ ಅಥವಾ ಇರಲಿಲ್ಲ ಅಂತಕ್ಕಂಥದ್ರ ಬಗ್ಗೆ. ಮತ್ತು ಅರಬ್ ಮತ್ತು ಪರ್ಷಿಯನ್ ವಲಸೆಗಾರರು ಕರಾವಳಿಯುದ್ದಕ್ಕೂ ನೆಲೆಸಿ ಮುಸ್ಲಿಮೇತರ ಮಹಿಳೆಯರನ್ನು ವಿವಾಹವಾದರು ಅಂತಕ್ಕಂಥದ್ದು. ಅರಬ್ ಮತ್ತು ಪರ್ಷಿಯನ್ ಎಂಬಂತಕ್ಕಂಥ ಅವರು ಒಂದು ವಲಸೆಗಾರರು ಕರಾವಳಿಯುದ್ದಕ್ಕೂ ನೆಲೆಸಿ ಆ ಒಂದು ಪ್ರದೇಶದಲ್ಲಿ ಏನೇನು ಬರ್ತಾರಲ್ವ ಆ ಒಂದು ಪ್ರದೇಶದಲ್ಲಿ ನೆಲೆಸಿ ಮುಸ್ಲಿಮೇತರ ಒಂದು ಮಹಿಳೆಯರನ್ನು ಸಹಿತ ವಿವಾಹವಾಗ್ತಾರೆ ಅಂತಕ್ಕಂಥದ್ದು. ಇದರಿಂದಾಗಿ ಕೊಂಕಣ ಪ್ರದೇಶದಲ್ಲಿ ನವಯಿತರು, ನಾಟಿಯ ಮತ್ತು ಮಲಬಾರಿನ ಮಾಪಿಳ್ಳೆ ಸಮುದಾಯದವರ ಉಗಮಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ಅಂದರೆ ಹಿಂದೂ ಮತ್ತು ಮುಸ್ಲಿಂ ಹಿಂದೂ ಮತ್ತು ಮುಸ್ಲಿಮ್ದವರು ಏನು ವಿವಾಹವಾಗ್ತಾರಲ್ವ ಅದರ ಒಂದು ಏನಂತ ಹೇಳ್ತೀವಿ, ಅದು ಇನ್ನೊಂದು ಸಮುದಾಯವಾಗಿ ಉಗಮವಾಯಿತು. ಅದರ ಒಂದು ಹೆಸರು ಏನಂತ ಹೇಳಿದ್ರೆ ನವಾಯಿತರು ಅಂತಲೂ ಸಹಿತ ನಾವು ಕರಿಬಹುದು, ಅಥವಾ ಮಲಬಾರಿನ ಮಾಪಿಳ್ಳೆ ಎಂಬಂತಕ್ಕಂಥ ಒಂದು ಸಮುದಾಯದ ಒಂದು ಉಗಮಕ್ಕೆ ಕಾರಣವಾಯಿತು ಅಂತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಇರಾಕಿನಿಂದ ಉಚ್ಚಟಿತರಾದ ಅಥವಾ ಹಡಗು ಮುಳುಗಿ ತೀರ ಸೇರಿದ ಅರಬ್ಬರು ತಮಿಳು ಮಹಿಳೆಯರೊಂದಿಗೆ ವಿವಾಹವಾಗಿ ತಮಿಳುನಾಡಿನ ಪೂರ್ವ ಕರಾವಳಿಯಲ್ಲಿ ಲಬ್ಬೆ ಮುಸ್ಲಿಮರ ಸಮುದಾಯವು ಬೆಳವಣಿಗೆ ಆಯಿತು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಅಂದರೆ ಇರಾಕಿನಿಂದ ಅವರು ಬರ್ತಾರೆ, ಹಡಗು ಮುಳುಗಿ ಅವರು ಒಂದು ಹಡಗುಗಳ ಮೂಲಕ ಬರ್ತಾರೆ.
ಅವ್ರು ಬಂದಮೇಲೆ ಅಂದರೆ ಈ ಒಂದು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಬಂದಂತಹ ಒಂದು ಅರಬ್ಬರು ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ತಮಿಳುನಾಡಿನ ಒಂದು ರಾಜ್ಯದ ಒಂದು ಮಹಿಳೆಯರೊಂದಿಗೆ ಅವರು ವಿವಾಹವಾಗಿ ತಮಿಳುನಾಡಿನ ಒಂದು ಪೂರ್ವ ಕರಾವಳಿಯಲ್ಲಿ ಒಂದು ಲಬ್ಬಿ ಎಂಬತಕ್ಕಂಥ ಮುಸ್ಲಿಮರ ಒಂದು ಸಮುದಾಯ ಅಲ್ಲಿ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ. ಅದೇ ರೀತಿಯಾಗಿ 13 ಹಾಗೂ 14ನೇ ಶತಮಾನಗಳಲ್ಲಿ ಪಂಜಾಬ್, ಕಾಶ್ಮೀರ್, ದಖ್ಖನ್ ಮತ್ತು ಪೂರ್ವ ಹಾಗೂ ಪಶ್ಚಿಮ ಭಾರತದಲ್ಲಿ ಹಲವಾರು ಧರ್ಮ ಪ್ರಚಾರಕರು ಸಕ್ರಿಯರಾಗ್ತಾರೆ. ದೊರೆಗಳ ಸಶಸ್ತ್ರ ಬೆಂಬಲವಿಲ್ಲದೆ ಮತ್ತು ಕೇವಲ ಪ್ರೀತಿ ಮಾರ್ಗದಿಂದ ಇಸ್ಲಾಮಿನ ಸಂದೇಶಗಳನ್ನು ಇವರು ಪ್ರಸಾರ ಮಾಡಿರುವುದು ಗಮನಾರ್ಹವಾದ ವಿಚಾರವಾಗಿದೆ. ಇಲ್ಲಿ ನೋಡೋದಾದರೆ ಆವಾಗ ನಾವು ನೋಡೋದಾದರೆ ದೊರೆಗಳ ಒಂದು ಸಶಸ್ತ್ರ ಬೆಂಬಲವಿಲ್ಲ, ಅಂದರೆ ಯುದ್ಧಗಳಾಗಿರ್ಬೋದು, ಯಾವುದೇ ಒಂದು ಶಸ್ತ್ರಗಳ ಮೂಲಕ ಒಂದು ಭಯಪಡಿಸಿ ನೀವು ಈ ಧರ್ಮಕ್ಕೆ ಮತಾಂತರವಾಗಿ ಎಂಬತಕ್ಕಂಥ ಒಂದು ಆ ರೀತಿಯಾಗಿ ಅವರು ಮಾಡಿಲ್ಲ. ಅವರು ಒಂದು ಪ್ರೀತಿಯ ಮಾರ್ಗದಿಂದ ಒಂದು ಇಸ್ಲಾಮಿನ ಒಂದು ಸಂದೇಶಗಳು, ಆ ಒಂದು ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಒಂದು ಧರ್ಮ ಬೋಧನೆಗಳು ಯಾವ ಥರ ಇದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಇವರು ಒಂದು ಪ್ರಸಾರ ಮಾಡಿರ್ತಕ್ಕಂಥದ್ದು ಒಂದು ಗಮನಾರ್ಹವಾಗಿದೆ ಅಂತಕ್ಕಂಥದ್ದು. ಕತ್ತಿಯ ಪ್ರಯೋಗದಿಂದ ಮತಾಂತರ ಸಾಧ್ಯವಾಯಿತಾದರೂ ಅದು ದ್ವೇಷವನ್ನು ನಿರ್ಮಿಸಿತು. ಅಂದರೆ ಇವರು ಬರ್ತಾ ಏನಾಯಿತು, ಅವರು ಒಂದು ಕತ್ತಿ ಅಂದರೆ ಒಂದು ಯುದ್ಧಗಳು ಮಾಡೋಕ್ಕಾದರೂ ನೀವು ಬಲವಂತವಾಗಿ ಈ ಒಂದು ಧರ್ಮಕ್ಕೆ ನೀವು ಮತಾಂತರವಾಗಬೇಕು ಎಂಬತಕ್ಕಂಥದ್ರ ಬಗ್ಗೆ ಅವರು ಮಾಡಿದಾಗ ಅದು ಸಾಧ್ಯವಾಯಿತು. ಯಾಕಂತ ಹೇಳಿದ್ರೆ ಅವರ ಒಂದು ಜೀವದ ಮೇಲೆ ಭಯ ಇರುತ್ತಲ್ವ, ಅವಾಗ ಸಾಧ್ಯವಾಯಿತು. ಆದರೆ ಅದೇ ಒಂದು ದ್ವೇಷವಾಗಿ ನಿರ್ಮಿಸಿತು ಅಂತಕ್ಕಂಥದ್ದು. ಹಿಂದೂ ಮತ್ತು ಇಸ್ಲಾಂ ನಡುವಿನ ಒಂದು ಹೊಡೆದಾಟಕ್ಕೆ ಇದು ಒಂದು ಸಾಕ್ಷಿಯಾಯಿತು ಅಂತಕ್ಕಂಥದ್ರ ಬಗ್ಗೆ. ಸಂತರು ಮನವೊಲಿಕೆಯ ಮಾರ್ಗವನ್ನು ಬಳಸಿದ್ದರಿಂದ ಮುಸ್ಲಿಮೇತರಲ್ಲೂ ಕೂಡ ನಿಷ್ಠರನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಸಂತರು ನಾವು ನೋಡ್ತೀವಿ, ಅವರು ಒಂದು ಮನವೊಲಿಕೆ ಒಂದು ಮಾರ್ಗವನ್ನು ಅವರು ಬಳಸ್ತಾರೆ. ಇದರಲ್ಲೂ ಸಹಿತ ಒಂದು ಮುಸ್ಲಿಮೇತರಲ್ಲೂ ಕೂಡ ಒಂದು ನಿಷ್ಠರು ಸಹಿತ ಇದ್ದಾರೆ ಅಂತಕ್ಕಂಥದ್ದು. ಸೈದ್ಧಾಂತಿಕವಾಗಿ ಇಸ್ಲಾಮಿಕ್ ನಿಯಮದ ಪ್ರಕಾರ ಮುಸಲ್ಮಾನರ ಆಡಳಿತದಲ್ಲಿ ಮುಸ್ಲಿಮೇತರ ಮುಂದೆ 3 ಆಯ್ಕೆಗಳಿದ್ದವು ಅಂತಕ್ಕಂಥದ್ದು. ಅಂದರೆ ಈ ಒಂದು ಇಸ್ಲಾಂ ಧರ್ಮದ ಒಂದು ನಿಯಮದ ಪ್ರಕಾರ ಮುಸಲ್ಮಾನರ ಒಂದು ಆಡಳಿತದಲ್ಲಿ ಒಂದು 3 ಆಯ್ಕೆಗಳಿರ್ತವೆ. ಮೊದಲನೇದು ಯಾವುದಂತ ಹೇಳಿದರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಮುಸ್ಲಿಂ ಆಡಳಿತವನ್ನು ಒಪ್ಪಿಕೊಳ್ಳುವುದು ಅಂತಕ್ಕಂಥದ್ದು. ಇಸ್ಲಾಂ ಧರ್ಮವನ್ನು ಅವರು ಸ್ವೀಕಾರ ಮಾಡಬೇಕು ಮತ್ತು ಮುಸ್ಲಿಮರ ಒಂದು ಆಡಳಿತವನ್ನು ಒಪ್ಕೊಳ್ಬೇಕಂತಕ್ಕಂಥದ್ದು. ಜಾಜಿಯಾ ಮತ್ತು ಖರಾಜ್ ತೆರಿಗೆಯನ್ನು ನೀಡಿ ದಿಮ್ಮಿಗಳಾಗುವುದು. ಅಂದರೆ ಈ ಒಂದು ಇಸ್ಲಾಂ ಧರ್ಮ ಅವರು ಒಂದು ನಮ್ಮ ಭಾರತ ದೇಶಕ್ಕೆ ಬಂದು ಆಳ್ವಿಕೆಯನ್ನು ಮಾಡಿ ಅವರು ಕೆಲವೊಂದು ತೆರಿಗೆಗಳನ್ನು ಸಹಿತ ನಿರ್ಮಾಣ ಮಾಡ್ತಾರೆ, ತೆರಿಗೆಗಳನ್ನು ತರ್ತಾರೆ. ಅದು ಯಾವುದು ಅಂತ ಹೇಳಿದರೆ ಜಾಜಿಯಾ ಮತ್ತು ಖರಾಜ್ ಎಂಬತಕ್ಕಂತಹ ಒಂದು ತೆರಿಗೆಗಳನ್ನು ನೀಡಿ ದಿಮ್ಮಿಗಳಾಗ್ತವೆ, ಇಲ್ಲಾಂದರೆ ಹೋರಾಟ ಮಾಡುವುದು ಅಂತಕ್ಕಂಥದ್ದು. ಈ ಒಂದು 3 ಇವರಿಗೆ ಒಂದು ಆಯ್ಕೆಗಳಿದ್ವು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ ದೀರ್ಘಾವಧಿಯ ಮುಸ್ಲಿಂ ಆಡಳಿತವಿದ್ದಾಗಲೂ ಕೂಡ ಸಾಕಷ್ಟು ಜನರು ಹಿಂದೂಗಳಾಗಿಯೇ ಮುಂದುವರೆದರು. ಅಂದರೆ ದೀರ್ಘಾವಧಿಯಾಗಿ ಇರ್ತಕ್ಕಂಥ ಒಂದು ಮುಸ್ಲಿಂ ಆಡಳಿತ ನಮ್ಮ ಭಾರತ ದೇಶದಲ್ಲಿ ಮುಸ್ಲಿಮರು ಸಹಿತ ಆಡಳಿತ ಮಾಡಿದ್ದಾರೆ. ಆದರೂ ಕೂಡ ಹಿಂದೂಗಳ ಜನಸಂಖ್ಯೆ ಒಂದು ಹೆಚ್ಚಿಗಿತ್ತು, ಅಥವಾ ಹಿಂದೂಗಳಾಗಿಯೇ ಮುಂದುವರೆದರು ಅಂತಕ್ಕಂಥದ್ದು. ಸೇನೆ, ರಾಜ್ಯಾಡಳಿತ, ವ್ಯಾಪಾರ ವ್ಯವಹಾರಗಳು ಹಿಂದೂಗಳ ನೇರವಾದ ಸಹಕಾರವನ್ನು ಅವಲಂಬಿಸಿತು. ಹೀಗಾಗಿಯೇ ಜನಬೆಂಬಲ ಗಳಿಸಿದ ಜಾಜಿಯಾ ತೆರಿಗೆಯನ್ನು ಕೆಲವೊಮ್ಮೆ ವಿಧಿಸಲಾಗುತ್ತಿತ್ತು ಅಂತಕ್ಕಂಥದ್ದು ಮತ್ತು ಕೆಲವೊಮ್ಮೆ ಹಿಂಪಡೆಯಲಾಗುತ್ತಿತ್ತು. ಇಲ್ಲಿ ಪ್ರಮುಖ ಸಂಗತಿ ಎಂದರೆ ಇಸ್ಲಾಂ ಧರ್ಮವು ಭಾರತೀಕರಣಗೊಂಡು ಭಾರತದ ಕೆಲ ವಿಶಿಷ್ಟ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಂಡಿತು ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಇಸ್ಲಾಂ ಧರ್ಮವು ಸಹಿತ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಪ್ರದೇಶಗಳಲ್ಲಿ, ಅನೇಕ ಒಂದು ರಾಜ್ಯಗಳಲ್ಲಿ ಸಹಿತ ಹರಡಿಕೊಂಡ ನಂತರ ಇದೊಂದು ಭಾರತೀಕರಣಗೊಂಡಿತು. ಭಾರತದ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳು ಏನೇನಿದೆ ಅಲ್ವಾ, ಅದನ್ನೆಲ್ಲ ಇವರು ಸಹಿತ ಒಂದು ಮೈಗೂಡಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಕಲೆ, ವಾಸ್ತುಶಿಲ್ಪ, ತತ್ವಜ್ಞಾನ, ವೈದ್ಯಕೀಯ ಮುಂತಾದ ವಿಷಯಗಳಲ್ಲಿ ಸಾಕಷ್ಟು ಕೂಡುಕೊಳ್ಳುವಿಕೆಗಳು ನಡೆದವು ಅಂತಕ್ಕಂಥದ್ದು. ಇವರ ಒಂದು ಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಮತ್ತು ತತ್ವಜ್ಞಾನ ಮತ್ತು ವೈದ್ಯಕೀಯ ಮುಂತಾದ ವಿಷಯಗಳಲ್ಲಿ ಇವರೇನು ಮಾಡ್ತಾರೆ,
ಕೂಡುಕೊಳ್ಳುವಿಕೆಗಳಂತಕ್ಕಂಥದ್ದು ನಡೀತವೆ ಅಂತಕ್ಕಂಥದ್ದು. ಇದರಿಂದಾಗಿ ನಿಧಾನವಾಗಿ ಸಮ್ಮಿಶ್ರ ಸಂಸ್ಕೃತಿಯು ಬೆಳೆಯತೊಡಗಿತು ಅಂತಕ್ಕಂಥದ್ದು. ಅಂದರೆ ಈ ಒಂದು ಕೂಡುಕೊಳ್ಳುವಿಕೆಗಳ ನಡೀತಾವಲ್ವ, ಇದರಿಂದ ಏನಾಗುತ್ತೆ, ನಿಧಾನವಾಗಿ ಒಂದು ಸಮ್ಮಿಶ್ರ ಸಂಸ್ಕೃತಿ ಅಂತಕ್ಕಂಥದ್ದು ಬೆಳೆಯಿತು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಭಾರತದಲ್ಲಿ ಹಿಂದೂ ರಾಜಾಡಳಿತವು ಸಂಪೂರ್ಣವಾಗಿ ಮರೆಯಾಗಲಿಲ್ಲ. ದೆಹಲಿಯಲ್ಲಿ ಸುಲ್ತಾನರು ಆಳ್ವಿಕೆ ಕಾಲದಲ್ಲಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವು ಪ್ರಬಲವಾದ ಹಿಂದೂ ರಾಜ್ಯವಾಗಿತ್ತು ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ರಾಜಾಡಳಿತ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮರೆಯಾಗಲಿಲ್ಲ ಅಂತಕ್ಕಂಥದ್ದು. ಈ ಒಂದು ನಮ್ಮ ಹಿಂದೂ ಒಂದು ರಾಜ್ಯರು ಅವರು ಇದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಆವಾಗಲೂ ಸಹಿತ. ದೆಹಲಿಯ ಸುಲ್ತಾನರು ಆಳ್ವಿಕೆ ಕಾಲದಲ್ಲಿ ಆ ಒಂದು ದೆಹಲಿ ಸುಲ್ತಾನ ಅವರು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಾರಲ್ವ, ಆಗಿನ ಒಂದು ಕಾಲದಲ್ಲಿ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ವಿಜಯನಗರ ಸಾಮ್ರಾಜ್ಯವು ಒಂದು ಪ್ರಬಲವಾದ ಹಿಂದೂ ರಾಜ್ಯವಾಗಿತ್ತು ಅಂತಕ್ಕಂಥದ್ದು. ಮೊಘಲರ ಕಾಲದಲ್ಲಿ ರಾಣಾ ಪ್ರತಾಪ್ ಸಿಂಹ ಮುಸ್ಲಿಮರ ಆಡಳಿತವನ್ನು ವಿರೋಧಿಸಿದನು. ಕೆಲ ದೊರೆಗಳು ಹೊಂದಾಣಿಕೆ ಮಾಡಿಕೊಂಡು ಗಣನೀಯವಾದ ಸ್ವಾಯತ್ತ ಆಡಳಿತ ನಡೆಸಿದರು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತಾಂತ್ರಿಕವಾಗಿ ಎಲ್ಲ ಮುಸ್ಲಿಮರು ಇಸ್ಲಾಂ ರಾಜ್ಯಗಳ ಪ್ರಜೆಗಳು ಮತ್ತು ಇತರೆ ಧರ್ಮಗಳ ಅನುಯಾಯಿಗಳು ಪ್ರಜೆಗಳು ಎಂಬ ನಂಬಿಕೆ ಇದ್ದರೂ ಮುಸಲ್ಮಾನರಲ್ಲಿ ಕೆಲ ಪಂಗಡಗಳಿದ್ದವು ಅಂತಕ್ಕಂಥದ್ದು. ಅಂದರೆ ಈ ಒಂದು ಮುಸಲ್ಮಾನರಲ್ಲಿ ಸಹಿತ ಕೆಲವೊಂದು ಪಂಗಡಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಅವು ಯಾವುವು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಅಶ್ರಫರು ಮೂಲ ಮುಸ್ಲಿಮರಾಗ್ತಾರೆ ಇವರು. ಅಂದರೆ ಇವರು ಒಂದು ಅಶ್ರಫರ್ ಎಂಬಂತಕ್ಕಂಥ ಒಂದು ಪಂಗಡ, ಈ ಒಂದು ಪಂಗಡ ಅಂತಕ್ಕಂಥದ್ದು ಏನಂತ ಹೇಳಿದರೆ ಇವರು ಮೂಲ ಮುಸ್ಲಿಮರಾಗಿರ್ತಾರೆ. ಅಲ್ಜಫರು ಅಂತಕ್ಕಂಥದ್ದು ಇವರು ಹಿಂದೂ ಕೆಳ ಜಾತಿಗಳಿಂದ ಮತಾಂತರ ಹೊಂದಿದವರಾಗಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಇವರು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಇವರೇನು ಮಾಡ್ತಾರೆ, ಮತಾಂತರ ಆಗಿರ್ತಾರಲ್ವ, ಅದಕ್ಕಾಗಿ ಇವರಿಗೆ ಅಲ್ಜಫರು ಅಂತಕ್ಕಂಥದ್ದು ಸಹಿತ ಕರೀತಾರೆ ಅಂತಕ್ಕಂಥದ್ದು. ಹಿಂದೂ ಓಕೆ, ಅಲ್ಜಫರು ಕೆಳಮಟ್ಟದ ಸಾಮಾಜಿಕ ಸ್ಥಾನಮಾನ ಹೊಂದಿರ್ತಾರೆ ಇವರು ಅಂತಕ್ಕಂಥದ್ದು. ಮತಾಂತರದಿಂದ ಅವರ ಮೊದಲಿನ ಸ್ಥಾನಮಾನದಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಅಂತಕ್ಕಂಥದ್ದು. ಅಂದರೆ ಇವರು ಮತಾಂತರ ಆಗ್ತಾರೆ, ಆದರೆ ಇವರ ಒಂದು ಮೊದಲು ಹೆಂಗಿರ್ತಾರೋ ಅವಾಗೂ ಸಹಿತ ಮತಾಂತರ ಆದ ನಂತರ ಸಹಿತ ಅದೇ ರೀತಿಯಾಗಿರ್ತಾರೆ ಅಂತಕ್ಕಂಥದ್ದು. ಅವರು ತಾವು ಆಡಳಿತಗಾರರ ಧರ್ಮಕ್ಕೆ ಸೇರಿದವರು ಎಂಬ ಮಾನಸಿಕ ಸಂತೃಪ್ತಿಯನ್ನು ಮಾತ್ರ ಹೊಂದಿದ್ದಾರೆ ಅಂತಕ್ಕಂಥ. ಅಂದರೆ ಅವರು ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಒಂದು ಮತಾಂತರ ಆಗಿರ್ತಾರೆ, ಆದರೆ ಅವರ ಒಂದು ಮನಸ್ಸಿಗೆ ಏನು ಅನ್ಕೊಳ್ತಾರೆ ಅಂತಕ್ಕಂಥ ನಾವಿಲ್ಲಿ ನೋಡೋದಾದರೆ, ಆಡಳಿತ ಧರ್ಮಕ್ಕೆ ಸೇರಿದವರೆಂಬಂತಕ್ಕಂಥ ಅವರು ಅಂದ್ಕೊಳ್ತಾರೆ. ಅವರೊಂದು ಮಾನಸಿಕ ಸಂತೃಪ್ತಿಯನ್ನು ಸಹಿತ ಹೊಂದ್ತಾರೆ ಅಂತಕ್ಕಂಥದ್ದು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಹಿಂದುಳಿದಿದ್ದಲ್ಲದೆ ಶೋಷಣೆಗೂ ಕೂಡ ಒಳಗಾಗ್ತಾರೆ ಅಂತಕ್ಕಂಥದ್ದು. ಇವರೇನು ಮಾಡ್ತಾರೆ, ಬರ್ತಾ ಒಂದು ಆರ್ಥಿಕವಾಗಿಯೂ ಸಹಿತ ಮತ್ತು ಸಾಮಾಜಿಕವಾಗಿಯೂ ಸಹಿತ ಹಿಂದುಳಿದಲ್ಲದೆ ಶೋಷಣೆಗೂ ಸಹಿತ ಒಳಗಾಗ್ತಾರೆ ಅಂತಕ್ಕಂಥದ್ದು. ಮೇಲ್ವರ್ಗದ ಹಿಂದೂಗಳು ಮುಸ್ಲಿಂ ರಾಜರ ಆಸ್ಥಾನದಲ್ಲಿ ಉನ್ನತ ಶ್ರೇಣಿ ಹೊಂದಿದ್ದರು. ಅಂದರೆ ಮೇಲ್ವರ್ಗದಲ್ಲಿರ್ತಕ್ಕಂಥ ಒಂದು ಹಿಂದೂಗಳು ಯಾರ್ಯಾರಿರ್ತಾರಲ್ವ, ಅವರು ಒಂದು ಮುಸ್ಲಿಂ ಒಂದು ರಾಜರ ಒಂದು ಆಸ್ಥಾನದಲ್ಲಿ ಉನ್ನತ ಶ್ರೇಣಿಯನ್ನು ಸಹಿತ ಅವರು ಹೊಂದ್ತಾರೆ ಅಂತಕ್ಕಂಥದ್ದು. ಕೆಲ ಮುಸ್ಲಿಂ ದೊರೆಗಳು ಕೋಮು ಸಾಮರಸ್ಯದ ಮೌಲ್ಯವನ್ನು ತಿಳಿದಿದ್ದರು. ಧಾರ್ಮಿಕ ಸಹಿಷ್ಣುತೆ ಮತ್ತು ಪರಸ್ಪರ ಸಹಬಾಳ್ವೆಯ ಮಹತ್ವವನ್ನು ಸಹಿತ ಅರಿತಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಅಂದರೆ ಕೆಲ ಮುಸ್ಲಿಂ ದೊರೆಗಳಂತಕ್ಕಂಥದ್ದು ಕೋಮು ಸಾಮರಸ್ಯದ ಒಂದು ಮೌಲ್ಯವನ್ನು ಸಹಿತ ತಿಳಿದಿರ್ತಾರೆ. ಆದ್ದರಿಂದ ಧಾರ್ಮಿಕ ಸಹಿಷ್ಣುತೆ ಮತ್ತು ಪರಸ್ಪರ ಸಹಬಾಳ್ವೆಯನ್ನು ಒಂದು ಮಹತ್ವವನ್ನು ಸಹಿತ ಅವರೆಲ್ಲರೂ ಅರಿತಾ ಇದ್ರು, ಅವ್ರಿಗೆ ಗೊತ್ತಿತ್ತು ಅಂತಕ್ಕಂಥದ್ರ ಬಗ್ಗೆ. ಇದಿಷ್ಟೇನಾಯ್ತಂದರೆ ಇಸ್ಲಾಂ ಧರ್ಮದ ಬಗ್ಗೆ ನಾವಿಲ್ಲಿ ನೋಡಿದ್ದೇವೆ. ಇದಾದ ನಂತರ ಮುಂದೆ ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಯುರೋಪಿಯನ್ನರ ಒಂದು ಆಗಮನ ಅಂತಕ್ಕಂಥದ್ದು. ಯುರೋಪಿಯರು ನಮ್ಮ ಭಾರತ ದೇಶಕ್ಕೆ ಯಾವಾಗ ಬರ್ತಾರೆ, ಯಾವ ರೀತಿಯಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಯುರೋಪರಲ್ಲಿ ನಮ್ಮ ಭಾರತ ದೇಶಕ್ಕೆ ಮೊದಲನೇದಾಗಿ ಬರ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಪೋರ್ಚುಗೀಸರು ಅಂತಕ್ಕಂಥದ್ದು. ಪೋರ್ಚುಗೀಸರಾದ ನಂತರ ಡಚ್ಚರು ಬರ್ತಾರೆ, ಡಚ್ಚರಾದ ನಂತರ ಬ್ರಿಟಿಷರಾದ ನಂತರ ಫ್ರೆಂಚರು ಬರ್ತಾರೆ.
ಆದರೆ ಕೊನೆಯದಾಗಿ ಹೋಗ್ತಕ್ಕಂಥವ್ರು ಸಹಿತ ಪೋರ್ಚುಗೀಸರೇ ನಮ್ಮ ಭಾರತ ದೇಶದಿಂದ ಹೋಗ್ತಾರೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಇವರೆಲ್ಲ ಬ್ರಿಟಿಷರಾಗಿರ್ಬೋದು, ಇವರೆಲ್ಲರೂ ನಮ್ಮ ಭಾರತ ದೇಶವನ್ನು ಆಳಿದ್ದಾರೆ. ಅದರಲ್ಲಿ ಒಂದು ಹೆಚ್ಚಿಗೆ ಯಾರು ಆಳಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಅವರು ಆಳ್ತಾರೆ ಅಂತಕ್ಕಂಥದ್ದು. ಇವರೆಲ್ಲರೂ ಸಹಿತ ನಮ್ಮ ಭಾರತ ದೇಶಕ್ಕೆ ಒಂದು ವ್ಯಾಪಾರಕ್ಕಾಗಿ ಬಂದಿರ್ತಾರೆ. ಈ ಒಂದು ಯಾವ ಒಂದು ದೇಶದಲ್ಲಿ ವ್ಯಾಪಾರ ಅಷ್ಟೊಂದು ಚಲೋ ನಡೀತಾ ಇದೆ ಅಂದರೆ ವ್ಯಾಪಾರ ಕೇಂದ್ರ ಎಲ್ಲಿತ್ತಂದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು. ಈ ಒಂದು ನಮ್ಮ ಭಾರತ ದೇಶದಲ್ಲಿ ವ್ಯಾಪಾರ ವಹಿವಾಟು ಅಂತಕ್ಕಂಥದ್ದು ಬಹಳಷ್ಟು ಒಂದು ಲಾಭದಾಯಕವಾಗಿಯೂ ಸಹಿತ ನಡೀತಾ ಇತ್ತು. ಅದರ ಒಂದು ಕಾರಣಕ್ಕಾಗಿ ಅನೇಕರು ಒಂದು ಪೋರ್ಚುಗೀಸರಾಗಿರ್ಬೋದು ಅಥವಾ ಡಚ್ಚರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಇವರೆಲ್ಲರೂ ನಮ್ಮ ಈ ಒಂದು ಭಾರತ ದೇಶಕ್ಕೆ ಬಂದು ಇವರು ಇಲ್ಲಿ ಆಡಳಿತವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಈ ಒಂದು ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಪ್ರವೇಶಿಸ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ 1499ರಲ್ಲಿ ಈ ಒಂದು ನಮ್ಮ ಭಾರತ ದೇಶಕ್ಕೆ ಇವರು ಬರ್ತಾರೆ ಅಂತಕ್ಕಂಥದ್ದು. ಪಶ್ಚಿಮ ಕರಾವಳಿಯಲ್ಲಿ ಅವರು ಸಣ್ಣ ಪುಟ್ಟ ಕ್ಷೇತ್ರಗಳನ್ನು ಹೊಂದಿದ್ದರು ಅಂತಕ್ಕಂಥದ್ದು. ಅಂದರೆ ಇವರು ಪಶ್ಚಿಮ ಕರಾವಳಿ ಕಡೆ ಬರುತ್ತೆ ಅಂದರೆ ಇದೆ ತಮಿಳ್ನಾಡು, ಇಲ್ಲಾಂದರೆ ಕೇರಳ ಬರುತ್ತೆ. ಅಲ್ಲಿ ಅವರು ಬರ್ತಾರೆ ಅಂತಕ್ಕಂಥ ಅಂದರೆ ಅಲ್ಲಿ ಸಣ್ಣ ಪುಟ್ಟ ಕ್ಷೇತ್ರಗಳು ಸಹಿತ ಹೊಂದಿರ್ತಾರೆ ಅಂತಕ್ಕಂಥದ್ದು. ಅಗಾಧ ಪ್ರಮಾಣದ ಸಮುದ್ರ ವ್ಯಾಪಾರದ ಪಾಲು ಹೊಂದಿದ್ದಾರೆ. ಅಂದರೆ ಅವರು ಒಂದು ಹಡಗುಗಳ ಮೂಲಕ ಈ ಒಂದು ನಮ್ಮ ಭಾರತ ದೇಶಕ್ಕೆ ಪ್ರವೇಶಿಸಿದರು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತದೆ. 17ನೇ ಶತಮಾನದ ಪ್ರಾರಂಭದಲ್ಲಿ ಡಚ್ಚರು ಮತ್ತು ಆಂಗ್ಲರು ಭಾರತಕ್ಕೆ ಬಂದರು. ಇವಾಗ ಒಂದು 17ನೇ ಶತಮಾನದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಡಚ್ಚರು ಮತ್ತು ಆಂಗ್ಲರು ಈ ಒಂದು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ತದನಂತರ ಫ್ರೆಂಚರು ಬರ್ತಾರೆ. ಫ್ರೆಂಚರಾದ ನಂತರ 1947ರವರೆಗೆ ಬ್ರಿಟಿಷರು ಭಾರತದಲ್ಲಿದ್ದರು. ಫ್ರೆಂಚರ ಪ್ರಭಾವವು ಕೂಡ ಸೀಮಿತವಾಗಿದೆ ಅಂತಕ್ಕಂಥದ್ದು. ಈ ಒಂದು ಬ್ರಿಟಿಷರು ಸಹಿತ ನಮ್ಮ ಭಾರತ ದೇಶಕ್ಕೆ ಬಂದ ನಂತರ ಅವರು ಸುಮಾರು ಎಷ್ಟು ಅಂದರೆ 2 ಶತಮಾನಗಳಷ್ಟು ಅಂದರೆ 200 ವರ್ಷಗಳಷ್ಟು ಅವರು ಈ ಒಂದು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಈ ಒಂದು ಪೋರ್ಚುಗೀಸರು ಏನೇನು ಬಂದಿದ್ದಾರೆ ನಮ್ಮ ಭಾರತ ದೇಶಕ್ಕೆ, ಏನೇನು ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನಾವಿಲ್ಲಿ ನೋಡೋದಾದರೆ ಪೋರ್ಚುಗೀಸರು ಆಡಳಿತ ಅಥವಾ ರಾಷ್ಟ್ರ ನಿರ್ಮಾಣ ಚಟುವಟಿಕೆಯಲ್ಲಿ ತಮ್ಮನ್ನು ವಿಶೇಷವಾಗಿ ತೊಡಗಿಸಿಕೊಳ್ಳಲಿಲ್ಲ. ಧರ್ಮ, ಆಹಾರ, ಸಂಗೀತ ಮತ್ತು ಉತ್ಸವಗಳ ವಿಷಯಗಳಲ್ಲಿ ಅವರು ಜನರ ಮೇಲೆ ಅಲ್ಪ ಪ್ರಮಾಣದ ಪ್ರಭಾವ ಬೀರ್ತಾರೆ ಅಂತಕ್ಕಂಥದ್ದು. ಗೋವಾ ಜನಸಂಸ್ಕೃತಿಯನ್ನು ರೂಪಿಸುವಲ್ಲಿ ಅವರ ಪಾತ್ರ ಗಮನಾರ್ಹವಾದದ್ದು. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ಕಲ್ಚರ್ ಸಂಸ್ಕೃತಿ ಏನಿದೆ ಅಲ್ವಾ, ಗೋವಾದಲ್ಲಿರ್ತಕ್ಕಂಥ ಒಂದು ಕಲ್ಚರ್ ಸಂಸ್ಕೃತಿ ಬೇರೆ ಆಗಿರ್ತದಲ್ವ, ಅದೇ ರೀತಿಯಾಗಿ ಆ ಒಂದು ಗೋವಾಕ್ಕೆ ಬರ್ತಿರ್ತಾರಲ್ವ ಈ ಒಂದು ಫ್ರೆಂಚರು ಬಂದ ನಂತರ ಅವರ ಒಂದು ಸಂಸ್ಕೃತಿಯನ್ನು ಅವರು ಅಲ್ಲಿ ಬಿಟ್ಟು ಹೋಗ್ತಾರೆ. ಅವರ ಒಂದು ಸಂಸ್ಕೃತಿಯನ್ನು ಅವರು ಸಹಿತ ಪರಿಚಯ ಮಾಡ್ತಾರೆ ಅಂತಕ್ಕಂಥದ್ದು. ಈಗಲೂ ಸಹಿತ ನಮ್ಮ ಈ ಒಂದು ಕರ್ನಾಟಕ ಸಂಸ್ಕೃತಿಗೂ ಮತ್ತು ಗೋವಾ ಸಂಸ್ಕೃತಿಗೂ ಸಹಿತ ಬಹಳಷ್ಟು ವ್ಯತ್ಯಾಸ ಇದೆ. ಬೇಕಾದರೆ ಅಲ್ಲಿ ಹೋಗಿ ನೋಡ್ಬೋದು ನೀವೆಲ್ಲರೂ ಹೋಗಿ ಸಹಿತ. ಅಲ್ಲಿನ ಒಂದು ಜನರು ಯಾವ ಥರ ಇರ್ತಾರೆ, ಯಾವ ಥರ ಒಂದು ಅವರೊಂದು ಸಂಸ್ಕೃತಿ, ಹಬ್ಬ ಹರಿದಿನಗಳು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು, ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಹಬ್ಬ ಹರಿದಿನಗಳು ಯಾವ ಥರ ಇರ್ತವೆ ಅಂತಕ್ಕಂಥದ್ರ ಬಗ್ಗೆ ಸಹಿತ ಅವರ ಒಂದು ಧರ್ಮ ಆಗಿರ್ಬೋದು, ಅವರ ಒಂದು ಆಹಾರ ಸೇವನೆ ಮಾಡಿರೋದಾಗಿರ್ಬೋದು, ಸಂಗೀತ ಆಗಿರ್ಬೋದು, ಅಥವಾ ಅವರ ಒಂದು ಆಚರಣೆಗಳು, ಉತ್ಸವಗಳ ಒಂದು ವಿಷಯ ಮೇಲೆ ಅಲ್ಪ ಪ್ರಮಾಣ ಅಂದರೆ ಅಲ್ಲಿ ಈಗಿನ ಕಾಲಕ್ಕೆ ಒಂದು ಸಂಸ್ಕೃತಿ ಯಾವುದಿದೆ ಅಂದರೆ ಪೋರ್ಚುಗೀಸರ ಒಂದು ಸಂಸ್ಕೃತಿ ಅಲ್ಲಿದೆ ಅಂತಕ್ಕಂಥದ್ದು. ಹಾಗೆಯೇ ಗೋವಾದ ಜನತೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದರೆನ್ನುವುದು ಕೂಡ ವಾಸ್ತವವಾಗಿದೆ. ಇವರು ಏನು ಈ ಒಂದು ಸಂಸ್ಕೃತಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾರಲ್ವ, ಅಲ್ಲಿಂದ ಇವರು ಅದನ್ನೇ ಮುಂದುವರಿಸ್ಕೊಳ್ಳುತ್ತಾ ಹೋಗ್ತದೆ ಅಂತಕ್ಕಂಥದ್ದು. ಫ್ರೆಂಚರ ಪ್ರಭಾವವು ಅವರು ಆಧಿಪತ್ಯ ಸಾಧಿಸಿದ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅಂದರೆ ಫ್ರೆಂಚರು ಸಹಿತ ಅವರು ಈ ಒಂದು ಆಡಳಿತ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಒಂದು ಆಡಳಿತದಲ್ಲಿ ನಾವು ಅವರು ಸಹಿತ ಆಳ್ವಿಕೆಯನ್ನು ಸಹಿತ ಮಾಡಿರ್ತಾರಲ್ವ, ಅವರ ಒಂದು ಪ್ರದೇಶ ಎಷ್ಟಿದೆಯೋ ಅಷ್ಟೇ
ಅಷ್ಟಕ್ಕೆ ಮಾತ್ರ ಈ ಒಂದು ಫ್ರೆಂಚರ ಒಂದು ಆಧಿಪತ್ಯ ಅಂತಕ್ಕಂಥದ್ದು ಅಲ್ಲಿ ಸೀಮಿತವಾಗಿತ್ತು ಅಂತಕ್ಕಂಥದ್ದು. ಆಂಗ್ಲರು ವಿಶಾಲ ವ್ಯಾಪ್ತಿಯಲ್ಲಿ ನೆಲೆಗೊಂಡಿದ್ದರಿಂದ ಅವರ ಪ್ರಭಾವವು ಧನಾತ್ಮಕ ಮತ್ತು ಋಣಾತ್ಮಕ ದೃಷ್ಟಿಗಳೆರಡರಿಂದಲೂ ಗಣನೀಯವಾಗಿತ್ತು ಅಂತಕ್ಕಂಥದ್ದು. ಎಲ್ಲರೂ ಸಹಿತ ನಮ್ಮ ಈ ಒಂದು ಭಾರತ ದೇಶಕ್ಕೆ ಬಂದಿರ್ತಾರೆ. ಬಂದು ಇಲ್ಲಿನ ಒಂದು ನಮ್ಮ ಒಂದು ಸಹೋದರ ಒಂದು ಭಾವನೆಯನ್ನು ನೋಡಿ, ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಕೀಳರಿಮೆಯನ್ನು ನೋಡಿ, ಅಂದರೆ ಒಬ್ಬರಂದರೆ ಇನ್ನೊಬ್ಬ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಒಗ್ಗಟ್ಟನ್ನೋದು ಇರಲಿಲ್ಲ ನಮ್ಮ ಭಾರತ ದೇಶದಲ್ಲಿ. ಅದಕ್ಕಾಗಿ ಅವರೆಲ್ಲರೂ ವ್ಯಾಪಾರಕ್ಕಾಗಿ ಬಂದು ನಮ್ಮ ಈ ಒಂದು ಭಾರತ ದೇಶವನ್ನು ಅವರು ಆಳ್ವಿಕೆ ಮಾಡ್ತಾರೆ ಅಂತಕ್ಕಂಥದ್ದು. ಈ ಒಂದು ಆಂಗ್ಲರು ಎಂಬಂತಕ್ಕಂಥದ್ದು ಅಂದರೆ ಬ್ರಿಟಿಷರು ಈ ಒಂದು ವಿಶಾಲ ವ್ಯಾಪ್ತಿ ಅಂದರೆ ಅನೇಕ ಒಂದು ಅವರು ಸುಮಾರು 200 ವರ್ಷಗಳ ಕಾಲ ಈ ಒಂದು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾರಲ್ವ. ಇವರ ಒಂದು ಪ್ರಭಾವ ಅಂತಕ್ಕಂಥದ್ದು ಭಾಳಷ್ಟು ಒಂದು ಧನಾತ್ಮಕವಾಗಿಯೂ ಸಹಿತ ಮತ್ತು ಋಣಾತ್ಮಕವಾಗಿಯೂ ಸಹಿತ ಒಂದು ಗಣನೀಯವಾಗಿತ್ತು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗುತ್ತದೆ. ಅವರು ಪ್ರಬಲ ಶಕ್ತಿಯಾಗಿ ಬೆಳೆಯುತ್ತಿದ್ದಂತೆ ಅವರ ಆರ್ಥಿಕ ನೀತಿಯು ಶೋಷಣಾತ್ಮಕವಾಗಿದ್ದರಿಂದ ದೇಶದ ಸಂಪತ್ತು ಲೂಟಿಯಾಯಿತು. ಇವರು ಒಂದು ಪ್ರಬಲ ಶಕ್ತಿಯಾಗಿ ಅಂದರೆ ಫಸ್ಟಿಗೆ ಬರ್ತಾರೆ, ವ್ಯಾಪಾರಕ್ಕಾಗಿ ಬರ್ತಾರೆ, ಇಲ್ಲಿ ನೋಡ್ತಾರೆ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ. ನಮ್ಮ ಭಾರತ ದೇಶದಲ್ಲೂ ಸಮಾನವಾದಂಥ ಒಂದು ಒಗ್ಗಟ್ಟಿರಲಿಲ್ಲ. ಸೊ ಅವರಿಗೆ ಚಾಡಿ ಹೇಳೋದು, ಇವ್ರಿಗೆ ಚಾಡಿ ಹೇಳೋದು, ಇದರಿಂದ ಒಂದು ಕಲಹಗಳನ್ನು ಸೃಷ್ಟಿ ಮಾಡಿ ಕೊನೆಗೆ ಈ ಒಂದು ನಮ್ಮ ಭಾರತ ದೇಶವನ್ನು ಆಕ್ರಮಿಸಿ ಇವರು ಈ ಒಂದು ನಮ್ಮ ಭಾರತ ದೇಶದ ಒಂದು ಆರ್ಥಿಕ ನೀತಿಯ ಒಂದು ದೇಶದ ಒಂದು ಸಂಪತ್ತು ಅಂತಕ್ಕಂಥದ್ದು ಲೂಟಿ ಮಾಡ್ತಾರೆ ಅಂತಕ್ಕಂಥದ್ದು. ಭಾರತೀಯ ಕರಕುಶಲ ಕಲೆಯು ತೀವ್ರ ಅವಸಾನ ಸ್ಥಿತಿಗೆ ತಳ್ಳಲ್ಪಟ್ಟಿತು ಅಂತಕ್ಕಂಥ. ನಮ್ಮ ಭಾರತದಲ್ಲಿ ಒಂದು ಕರಕುಶಲ ಎಂಬತಕ್ಕಂಥ ಒಂದು ಒಂದು ಕಲೆಯು ಸಹಿತ ಒಂದು ತೀವ್ರವಾಗಿರ್ತಕ್ಕಂಥ ಒಂದು ಅವಸ್ಥಾನ ಸ್ಥಿತಿಗೆ ಒಂದು ತಳ್ಳಲ್ಪಟ್ಟಿತು ಅಂತಕ್ಕಂಥದ್ರ ಬಗ್ಗೆಯೂ ಸಹಿತ. ಹಾಗೂ ಆಂಗ್ಲರು ಜಮೀನ್ದಾರರ ಕೂಲಿನ ವರ್ಗವೊಂದನ್ನು ಸೃಷ್ಟಿಸಿದಲ್ಲದೆ ನಾಗರಿಕ ಸೇವೆಯಲ್ಲಿ ತಮ್ಮ ನಿಷ್ಠರಾದ ಮಧ್ಯಮ ಮತ್ತು ಕೆಳವರ್ಗವೊಂದನ್ನು ನಿರ್ಮಿಸಿದರು. ಅಂದರೆ ಈ ಒಂದು ಆಂಗ್ಲರು ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಈ ಒಂದು ನಮ್ಮ ಭಾರತ ದೇಶಕ್ಕೆ ಬಂದು ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಒಂದು ಜಾರಿಗೆ ತರ್ತಾರೆ. ರೈತವಾರಿ ಪದ್ಧತಿ ಆಗಿರ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಅನೇಕ ಒಂದು ಪದ್ಧತಿಗಳು, ಅನೇಕ ಒಂದು ಕಾಯ್ದೆಗಳನ್ನು ಸಹಿತ ಈ ಒಂದು ನಮ್ಮ ಭಾರತ ದೇಶಕ್ಕೆ ತರ್ತಾರೆ. ಅದೇ ರೀತಿಯಾಗಿ ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ಜಮೀನ್ದಾರರು ಅಂತಕ್ಕಂಥದ್ದು. ಈ ಒಂದು ಜಮೀನ್ದಾರ್ ಪದ್ಧತಿ ಯಾಕೆ ತರ್ತಾರೆ ಅಂತಕ್ಕಂಥ ನಾವು ಇಲ್ಲಿ ನೋಡೋದಾದರೆ, ಜಮೀನ್ದಾರರು ಕೂಲಿ ಅಂದರೆ ಕಾರ್ಮಿಕರು ಏನಿದೆ ಅಲ್ವ, ಕಾರ್ಮಿಕರು ಅಥವಾ ರೈತರು ಏನು ಕೆಲಸ ಮಾಡ್ತಾರೋ ಅವರ ಹತ್ರ ಒಂದು ತೆರಿಗೆಯನ್ನು ಸಂಗ್ರಹಿಸಿ ಅವರು ಬ್ರಿಟಿಷರಿಗೆ ಕೊಡಬೇಕು ಅಂತಕ್ಕಂಥದ್ದು. ಇದನ್ನು ಸೃಷ್ಟಿಸಲ್ಲದೆ ನಾಗರಿಕ ಸೇವೆಯಲ್ಲಿ ತಮ್ಮ ನಿಷ್ಠರಾದ ಮಧ್ಯಮ ಮತ್ತು ಕೆಳವರ್ಗವೊಂದನ್ನು ನಿರ್ಮಿಸ್ತಾರೆ ಅಂತಕ್ಕಂಥದ್ದು. ತಮ್ಮ ಜನರನ್ನು ಸಂತೈಸಲು ಬಿರುದುಗಳು, ಪ್ರಶಸ್ತಿಗಳು ಮತ್ತು ಸನದುಗಳ ಸಂಕೀರ್ಣ ವ್ಯವಸ್ಥೆಯನ್ನು ಸಹಿತ ನಿರ್ಮಿಸಿದರು ಅಂತಕ್ಕಂಥದ್ದು. ಅಂದರೆ ತಮ್ಮ ಜನರನ್ನು ಕೆಲವೊಂದು ಇವಾಗ ನಾವು ಬಿರುದುಗಳಾಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಈಗಿನ ಕಾಲಕ್ಕೆ ನಾವು ನೋಡ್ತೀವಲ್ವ, ಆಗಿನ ಕಾಲಕ್ಕೆ ಅವರ ಒಂದು ಅಂತಹ ಒಂದು ವ್ಯವಸ್ಥೆಯನ್ನು ಸಹಿತ ಅವರು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು. ಏಕರೂಪದ ಆಡಳಿತ ವ್ಯವಸ್ಥೆ, ದಂಡ ಸಂಹಿತೆ, ನಾಗರಿಕ ಸಂಹಿತೆ, ರೈಲು ಸಂಪರ್ಕ ಜಾಲಗಳು ಮೂಲಕ ದೇಶವನ್ನು ಏಕೀಕೃತಗೊಳಿಸಿದರು ಅಂತಕ್ಕಂಥ. ಅಂದರೆ ನಮ್ಮ ದೇಶದಲ್ಲಿ ಏಕರೂಪ ಆಡಳಿತ ಅಂತಕ್ಕಂಥದ್ದು ಇರಲಿಲ್ಲ. ಭಾಳಷ್ಟು ಜನ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ರಾಜರುಗಳು ಇದ್ದರು ಅಂತಕ್ಕಂಥದ್ದು. ಅವರೇನು ಮಾಡ್ತಾಯಿದ್ರು ಅಂದರೆ ಅವರು ನಮ್ಮ ಈ ಒಂದು ನಾವೆಲ್ಲ ಒಂದೇ ನಮ್ಮ ದೇಶ ಭಾರತ ಅಂತಕ್ಕಂಥದ್ದವರು ಅವರ ಒಂದು ಊಹೆಯಲ್ಲಿ ಇರಲಿಲ್ಲ. ಇಲ್ಲಿ ನಾವು ಎಷ್ಟು ಒಂದು ನಮ್ಮ ಪ್ರದೇಶ ಇದೆಯೋ ಅಷ್ಟೇ ನಮ್ಮ ರಾಜ್ಯ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಬೇರೆಯವ್ರಿಗೆ ನಮಗೆ ಸಂಬಂಧ ಇಲ್ಲ. ಅದೇ ಥರ ಅಂದರೆ ಆಗಿನ ಕಾಲಕ್ಕೆ ಆ ಥರ ಇದ್ದರು. ಈ ಒಂದು ಬ್ರಿಟಿಷರು ಬಂದು ಏಕರೂಪದ ಒಂದು ಆಡಳಿತ ವ್ಯವಸ್ಥೆಯನ್ನು ಸಹಿತ ತಂದರು. ಇದು ಮತ್ತು ದಂಡ ಸಂಹಿತೆ ಆಗಿರ್ಬೋದು ಮತ್ತು ನಾಗರಿಕ ಸಂಹಿತೆ ಆಗಿರ್ಬೋದು. ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ರೈಲು ಸಂಪರ್ಕನೂ ಸಹಿತ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಅದರ ಮೂಲಕ ಒಂದು ಏಕೀಕೃತ. ಅಂದರೆ ಇದು ಒಂದು ಭಾರತ ಎಂಬತಕ್ಕಂಥದ್ರ ಬಗ್ಗೆ ಆವಾಗ ಈ ಒಂದು ಭಾರತ ಎಂಬತಕ್ಕಂಥ ಒಂದು ಚಿತ್ರಣ ಅಂತಕ್ಕಂಥದ್ದು ಆವಾಗ ಸೃಷ್ಟಿ ಆಯಿತು ಅಂತಕ್ಕಂಥದ್ರ ಬಗ್ಗೆ. ಅಂದರೆ ಎಲ್ಲ ಜನರಿದ್ದರು, ಇದ್ರೇನು ಸಹಿತ ಅವರೆಲ್ಲರೂ ಒಗ್ಗಟ್ಟಾಗಿರಲಿಲ್ಲ, ನಾವೆಲ್ಲ ಒಂದೇ ಎಂಬತಕ್ಕಂಥ ಒಂದು ಭಾವನೆ ಅವರಲ್ಲಿ ಮೂಡಲಿಲ್ಲ. ತದನಂತರ ಇವರೇನು ಮಾಡ್ತಾರೆ, ಇವರು ಬಂದು ಆಳ್ವಿಕೆಯನ್ನು ವಶಪಡಿಸ್ಕೊಂಡು ಆಳ್ವಿಕೆ ಮಾಡ್ತಾರೆ ಅಂತಕ್ಕಂಥದ್ದು.
ಪರಕೀಯರ ಆಡಳಿತ ಸಮಯದಲ್ಲಿ ಭಾರತೀಯರು ಹೊಸ ಸ್ವಪ್ರಜ್ಞೆಯನ್ನು ಬೆಳೆಸಿಕೊಂಡರು. ಭಾರತದ ಪುನರುತ್ಥಾನಕ್ಕಾಗಿ ಚಿಂತಿಸತೊಡಗಿದರು. ಮೊದಲು ಬ್ರಿಟಿಷ್ ಆಡಳಿತಕ್ಕೆ ನಿಷ್ಠರಾಗಿದ್ದ ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯ ಬುದ್ಧಿಜೀವಿಗಳು ಕಾಲಾನಂತರ ಬ್ರಿಟಿಷ್ ದುರಾಡಳಿತದ ಕಟು ವಿಮರ್ಶಕರಾದರು ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ಚಾಲನೆಗೊಳಿಸಿದರು ಅಂತಕ್ಕಂಥದ್ದು. ಈ ಒಂದು ಬ್ರಿಟಿಷರ ಮತ್ತೊಂದು ಕೊಡುಗೆ ಏನಂತ ಹೇಳಿದರೆ, ಇಂಗ್ಲೀಷ್ ಎಂಬಂತಕ್ಕಂಥ ಒಂದು ಭಾಷೆಯನ್ನು ಸಹಿತ ನಮಗೆ ಒಂದು ಪರಿಚಯ ಮಾಡ್ತಾರೆ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಸಹಿತ ಅವರು ಚೇಂಜ್ ಮಾಡ್ತಾರೆ. ಅಂದರೆ ಮೊದಲು ನಮ್ಮ ಭಾರತ ದೇಶದಲ್ಲಿ ಗುರುಕುಲದಲ್ಲಿ ಕೊಡ್ತಾಯಿದ್ರು ಶಿಕ್ಷಣ ಅಂತಕ್ಕಂಥದ್ದು. ಸೊ ಓನ್ಲಿ ಏನಂತ ಹೇಳಿದ್ರೆ ಬಾಯಿಂದ ಮಾತ್ರ ಹೇಳ್ತಾಯಿದ್ರು ಶಿಕ್ಷಣ. ಬಟ್ ಈ ಒಂದು ಬ್ರಿಟಿಷರು ಬಂದ ನಂತರ ಲಿಖಿತ ರೂಪದಲ್ಲಿ ಒಂದು ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಇವರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ, ಬಂದು ಇಂಗ್ಲೀಷ್ ಎಂಬಂತಕ್ಕಂತಹ ಒಂದು ಶಿಕ್ಷಣವನ್ನು ಸಹಿತ ಅವರು ಪರಿಚಯ ಮಾಡ್ತಾರೆ. ಈ ಒಂದು ಇಂಗ್ಲೀಷ್ ಶಿಕ್ಷಣ, ಈ ಒಂದು ಬ್ರಿಟಿಷರ ಒಂದು ಶಿಕ್ಷಣವನ್ನು ಪಡೆದಂತಹ ಅನೇಕರು ಈ ಒಂದು ಬ್ರಿಟಿಷರ ದುರಾಡಳಿತದ ಬಗ್ಗೆ ಮತ್ತು ವಿಮರ್ಶಕರ ದುರಾಡಳಿತ ಬಗ್ಗೆ ಅವರು ಹೇಳ್ತಾರೆ. ಅದರಿಂದ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಸಹಿತ ಚಾಲನೆಗೊಳಿಸ್ತಾರೆ. ಭಾರತೀಯ ಸಮಾಜವು ತನ್ನ ಕುಂದುಕೊರತೆಗಳನ್ನು, ದೌರ್ಬಲ್ಯಗಳನ್ನು ಮತ್ತು ತಪ್ಪುಗಳನ್ನು ಕುರಿತಂತೆ ಪ್ರಜ್ಞೆ ಬೆಳೆಸಿಕೊಳ್ಳತೊಡಗಿತು ಅಂತಕ್ಕಂಥದ್ದು. ಪರಕೀಯರ ಆಡಳಿತಕ್ಕೆ ಸಂಬಂಧಿಸಿದಂತೆ ರಚನಾತ್ಮಕವಾಗಿ ಸ್ಪಂದಿಸಿದ ಭಾರತೀಯ ಸಮಾಜವು ಸುಧಾರಣೆ ಮತ್ತು ರಾಜಕೀಯ ಬದಲಾವಣೆಗೆ ತೆರೆದುಕೊಳ್ಳತೊಡಗಿತು. ಹೀಗೆ ಸಿಂಧು ನದಿ ನಾಗರಿಕತೆಯಿಂದ ಪ್ರಸ್ತುತ ಕಾಲದವರೆಗೆ ಭಾರತವು ಬಹುವಿಧ ಸಮಾಜವಾಗಿ ಬೆಳೆದಿರುವುದನ್ನು ಅರ್ಥೈಸಿಕೊಳ್ಳಬಹುದು ಅಂತಕ್ಕಂಥದ್ದು. ಇದಿಷ್ಟು ಏನಾಯ್ತಂದರೆ ಈ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದು. ಇದಿಷ್ಟು ಈ ಕ್ಲಾಸಲ್ಲಿ, ಅಂದರೆ ವಿಡಿಯೋಲಿ ಹಿಂದಿ ಆಗಬಾರ್ದು ಯಾರಿಗೂ ಸಹಿತ. ಸೊ ಅದಕ್ಕೆ ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ, ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಬೇಕು. ಇದ್ರೆ ನಾನು ಇನ್ನಷ್ಟು ವೀಡಿಯೋಸ್ನ ನಾನು ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ, ನೀವೆಲ್ಲರೂ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.